ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಾರ್ಗಿಲ್ ವಿಜಯ ದಿವಸ ಅಂಗವಾಗಿ ಕಲಬುರಗಿಯಲ್ಲಿ ಭವ್ಯ ಮೆರವಣಿಗೆ, ಮಾಜಿ ಸೈನಿಕರಿಗೆ ಸಾರ್ವಜನಿಕರ ಗೌರವ. ಕಲಬುರಗಿಯಲ್ಲಿ ರೆಡ್ಡಿ ಯುವ ಸಮಾಜದ ಬೃಹತ್ ಸಮಾವೇಶ, ಸಮಾಜದ ಐಕ್ಯತೆ, ಯುವ ಶಕ್ತಿ ಮತ್ತು ಸಂಘಟನಾ ಬಲವರ್ಧನೆಗೆ ಕರೆ. ಸಿದ್ದರಾಮೇಶ್ವರ ಕಾಲನಿ ಭೂ ವಿವಾದಕ್ಕೆ ಹೊಸ ತಿರುವು, 3 ಸರ್ವೆ ವರದಿಗಳಲ್ಲಿನ ವ್ಯತ್ಯಾಸ ಪ್ರಶ್ನಾರ್ಹ, ಅಧಿಕಾರಿಗಳ ವಿರುದ್ಧ ನಿವಾಸಿಗಳ ಆರೋಪ. ಆಗಸ್ಟ್ 17ರಂದು ಕಲಬುರಗಿ ಬಂದ್ಗೆ ಸಂಯುಕ್ತ ಹೋರಾಟ ಕರ್ನಾಟಕ, ಎಸ್ಕೆಎಂ ಕರೆ. ಬರ ಘೋಷಣೆ, ಬೆಳೆ ವಿಮೆ, ಸಾಲ ಮನ್ನಾ ಸೇರಿ ಹಲವು ಬೇಡಿಕೆಗಳು. ಸರ್ಕಾರಿ ನೌಕರರ ಸಂಸ್ಕೃತಿ ಸಾಹಿತ್ಯ ಪರಿಷತ್ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ, ಸೇವಾ ವಿಭೂಷಣ ಪ್ರಶಸ್ತಿ ಪ್ರದಾನ, ಪುಸ್ತಕ ಬಿಡುಗಡೆ. ಈಗ ವಾರ್ತೆಗಳ ವಿವರ. ಕಾರ್ಗಿಲ್ ವಿಜಯ ದಿವಸ ಅಂಗವಾಗಿ ಜಿಲ್ಲಾ ಮಾಜಿ ಸೈನಿಕರ ಅಭಿವೃದ್ಧಿ ಸಂಘದ ವತಿಯಿಂದ ಭಾನುವಾರ ನಗರದ ಹುಮ್ನಾಬಾದ್ ಬೇಸ್ ಸಮೀಪದ ನೇತಾಜಿ ವೃತ್ತದಿಂದ ಜಗತ್ ವೃತ್ತದವರೆಗೆ ಭವ್ಯ ಮೆರವಣಿಗೆ ನಡೆಸಲಾಯಿತು. ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಹೋರಾಡಿದ ವೀರ ಯೋಧರ ತ್ಯಾಗ, ಶೌರ್ಯ ಮತ್ತು ಬಲಿದಾನವನ್ನು ಸ್ಮರಿಸುವ ಉದ್ದೇಶದಿಂದ ಆಯೋಜಿಸಲಾದ ಈ ಮೆರವಣಿಗೆಯಲ್ಲಿ ಮಾಜಿ ಸೈನಿಕರು, ಎನ್ಸಿಸಿ ಕೆಡೆಟ್ಗಳು, ಮಹಿಳೆಯರು ಹಾಗೂ ಯುವಕರು ಉತ್ಸಾಹದಿಂದ ಭಾಗವಹಿಸಿ ದೇಶಭಕ್ತಿ ಘೋಷಣೆಗಳನ್ನು ಕೂಗಿದರು. ರಾಷ್ಟ್ರಧ್ವಜ ಹಿಡಿದು ಸಾಗಿದ ಮೆರವಣಿಗೆ ಸಾರ್ವಜನಿಕರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಾಜಿ ಸೈನಿಕರ ಅಭಿವೃದ್ಧಿ ಸಂಘದ ಪದಾಧಿಕಾರಿಗಳಾದ ಚಂದ್ರಶೇಖರ್ ಗೋಳೆದ್, ಬಸವರಾಜ್ ಬಿರಾದಾರ್, ಅರ್ಜುನ್ ಕೇಂಗ್ಲಿ, ನಾಗಣ್ಣ ಪಾಟೀಲ್ ಹಾಗೂ ಶಿವಪುತ್ರಪ್ಪ ಒಕ್ಳಿ ಸೇರಿದಂತೆ ಹಲವರು ಪಾಲ್ಗೊಂಡು ಕಾರ್ಗಿಲ್ ಯುದ್ಧದಲ್ಲಿ ಪ್ರಾಣಾರ್ಪಣೆ ಮಾಡಿದ ವೀರ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದೇಶದ ಭದ್ರತೆಗಾಗಿ ಸೇವೆ ಸಲ್ಲಿಸಿದ ಹಾಗೂ ಪ್ರಾಣತ್ಯಾಗ ಮಾಡಿದ ಸೈನಿಕರ ಸೇವೆಯನ್ನು ಸ್ಮರಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದ್ದು, ಯುವ ಪೀಳಿಗೆ ದೇಶಭಕ್ತಿ ಮತ್ತು ರಾಷ್ಟ್ರ ಸೇವೆಯ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕೆಂದು ಸಂಘದ ಮುಖಂಡರು ಕರೆ ನೀಡಿದರು. ನಗರದ ಕುಸ್ನೂರ್ ರಸ್ತೆಯಲ್ಲಿರುವ ಜೈ ಭವಾನಿ ಕನ್ವೆನ್ಷನ್ ಹಾಲ್ನಲ್ಲಿ ಭಾನುವಾರ ರೆಡ್ಡಿ ಯುವ ಸಮಾಜದ ವತಿಯಿಂದ ಬೃಹತ್ ಸಮಾವೇಶವು ವಿವಿಧ ಧಾರ್ಮಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವೈಭವದಿಂದ ನಡೆಯಿತು. ಸಮಾಜದ ಐಕ್ಯತೆ, ಯುವ ಸಮುದಾಯದ ಸಂಘಟನೆ ಹಾಗೂ ಸಮಾಜದ ಅಭಿವೃದ್ಧಿಗೆ ಒತ್ತು ನೀಡುವ ಉದ್ದೇಶದಿಂದ ಆಯೋಜಿಸಲಾದ ಈ ಸಮಾವೇಶಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ರೆಡ್ಡಿ ಸಮಾಜದ ಮುಖಂಡರು, ಗಣ್ಯರು ಹಾಗೂ ಯುವಕರು ಭಾಗವಹಿಸಿದರು.
ಕಾರ್ಯಕ್ರಮವು ಶ್ರೀ ವೇಮಾನಂದ ಸ್ವಾಮೀಜಿ ರೆಡ್ಡಿ ಗುರುಪೀಠ ಎರೆಹೊಸಳ್ಳಿ, ಶ್ರೀ ಶಾಂತಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಶ್ರೀ ಶಂಭುಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿತು. ಸಮಾಜದ ಹಿರಿಯ ಮುಖಂಡರು ಹಾಗೂ ಮಾಜಿ ಸಚಿವರಾದ ಶರಣಬಸಪ್ಪ ದರ್ಶನಾಪುರ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ವೇದಿಕೆ ಮೇಲಿರುವ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ಅವರು ಸಮಾಜದ ಮಹನೀಯರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ಮಹೇಶ್ ಹೊಸೂರ್ಕರ್, ಕೃಷ್ಣಾರೆಡ್ಡಿ ಸೇರಿದಂತೆ ಬೆಂಗಳೂರು, ಬೀದರ್, ಯಾದಗಿರಿ, ರಾಯಚೂರು, ಗದಗ್, ವಿಜಯಪುರ ಹಾಗೂ ಕಲಬುರಗಿ ಜಿಲ್ಲೆಗಳ ಅನೇಕ ಸಮಾಜದ ಮುಖಂಡರು ಭಾಗವಹಿಸಿ ಸಮಾಜದ ಸಂಘಟನೆ ಇನ್ನಷ್ಟು ಬಲಪಡಿಸುವ ಅಗತ್ಯವನ್ನು ಒತ್ತಿ ಹೇಳಿದರು. ಈ ಸಂದರ್ಭದಲ್ಲಿ ಮಾಹಿತಿ ತಂತ್ರಜ್ಞಾನ, ವೈದ್ಯಕೀಯ, ಶಿಕ್ಷಣ, ಕೃಷಿ, ಸಾಹಿತ್ಯ, ಕಲೆ, ಕಾನೂನು ಹಾಗೂ ಉದ್ಯಮ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹಲವು ಗಣ್ಯರನ್ನು ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ತಾಲೂಕುಗಳ ರೆಡ್ಡಿ ಸಮಾಜದ ಅಧ್ಯಕ್ಷರು, ಯುವ ರೆಡ್ಡಿ ಸಮಾಜದ ಪದಾಧಿಕಾರಿಗಳು ಹಾಗೂ ಮಹಿಳಾ ಸಂಘಟನೆಗಳ ಪ್ರತಿನಿಧಿಗಳು ಭಾಗವಹಿಸಿ ಸಮಾಜದ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸುವ ಸಂಕಲ್ಪ ವ್ಯಕ್ತಪಡಿಸಿದರು. ಸಾಹಿತಿ ಮಹಿಪಾಲ ರೆಡ್ಡಿ ಮನ್ನೂರ್ ಅವರು ದಿಕ್ಸೂಚಿ ಭಾಷಣ ಮಾಡಿ ಶಿಕ್ಷಣ, ಸಂಘಟನೆ ಮತ್ತು ಯುವ ಶಕ್ತಿಯ ಮೂಲಕ ಸಮಾಜವನ್ನು ಇನ್ನಷ್ಟು ಸದೃಢಗೊಳಿಸುವ ಅಗತ್ಯವನ್ನು ವಿವರಿಸಿದರು. ಜಿಲ್ಲಾ ರೆಡ್ಡಿ ಸಮಾಜ, ಅಖಿಲ ಕರ್ನಾಟಕ ಹೇಮರೆಡ್ಡಿ ಮಲ್ಲಮ್ಮ ಮಹಿಳಾ ಅಭಿವೃದ್ಧಿ ಸಂಸ್ಥೆ, ರೆಡ್ಡಿ ಜನಸಂಘ, ಹೇಮರೆಡ್ಡಿ ಮಲ್ಲಮ್ಮ ಪತ್ತಿನ ಸಹಕಾರಿ ಸಂಘ ಹಾಗೂ ಜಿಲ್ಲಾ ರೆಡ್ಡಿ ನೌಕರರ ಸಂಘದ ಸಹಯೋಗದಲ್ಲಿ ನಡೆದ ಈ ಬೃಹತ್ ಸಮಾವೇಶ ಯಶಸ್ವಿಯಾಗಿ ನೆರವೇರಿತು. ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಡೀ ಜಿಲ್ಲೆಯಿಂದ ಮೂಲೆ ಮೂಲೆಯಿಂದ ಬಹಳ ಜನ ಸಮಾಜದವರು ಬಂದಿದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ರೆಡ್ಡಿ ಯುವ ಸಮಾಜ ಬೃಹತ್ ಸಮಾವೇಶ ನಮ್ಮ ಪೂಜ್ಯರು ಶ್ರೀ ಶ್ರೀ ವೇಮಾನಂದ ಸ್ವಾಮೀಜಿ ಅವರು ಮತ್ತೆ ಪೂಜ್ಯರು ಶ್ರೀ ಶ್ರೀ ಶಂಭುಲಿಂಗ ಸ್ವಾಮೀಜಿಗಳು ಮತ್ತೆ ವಿಶೇಷವಾಗಿ ನಮ್ಮ ಹಿರಿಯರಾದಂಥ ನಮ್ಮ ಮಾಜಿ ಸಚಿವರಾದಂಥ ನಮ್ಮ ಶರಣಬಸಪ್ಪ ದರ್ಶನಾಪುರ ಸಾಹೇಬರು ಮತ್ತೆ ನಮ್ಮ ರೆಡ್ಡಿ ಜನಸಂಘದ ನಮ್ಮ ಶೇಖರ್ ರೆಡ್ಡಿ ಅಣ್ಣ ಅವರು, ನಮ್ಮ ಕೃಷ್ಣ ರೆಡ್ಡಿ ಅಣ್ಣ ಅವರು, ಮತ್ತೆ ಈ ಭಾಗದ ಬಾಬು ರೆಡ್ಡಿ ಅಣ್ಣ ಅವರು, ಮತ್ತೆ ಈ ಭಾಗದ ವಿಶೇಷವಾಗಿ ಆಯೋಜನೆ ಮಾಡಿದಂಥ ಎಲ್ಲ ನಾನು ನಮ್ಮ ಸಹೋದರಿಯರಿಗೆ ಮುಖಂಡರಿಗೆ ವಿಶೇಷವಾಗಿ ಬಹಳ ಜನ ತಾಲೂಕಿನ ಎಲ್ಲ ಅಧ್ಯಕ್ಷರು, ಈ ಗುಲ್ಬರ್ಗ ಕಲಬುರಗಿ ಜಿಲ್ಲೆಯ ಎಲ್ಲ ನಮ್ಮ ಸಹೋದರರು, ನಮ್ಮ ನಾಗಭೂಷಣ್ ರೆಡ್ಡಿ ಇರ್ಬೋದು, ಕಿರಣ್ ರೆಡ್ಡಿ ಇರ್ಬೋದು, ಶಿವರೆಡ್ಡಿ ಇರ್ಬೋದು, ಬಸವರಾಜ್ ರೆಡ್ಡಿ ಇರ್ಬೋದು, ಮತ್ತೆ ನಮ್ಮ ವಿಶ್ವಕಾಮ ರೆಡ್ಡಿ ಇರ್ಬೋದು, ಮತ್ತೆ ನಾರಾಯಣ್ ರೆಡ್ಡಿ ಇರ್ಬೋದು, ಮಹೇಶ್ ರೆಡ್ಡಿ ಇರ್ಬೋದು, ಮತ್ತೆ ಮಹಿಪಾಲ್ ರೆಡ್ಡಿ ಅನ್ನೋರು ಸಹ ಬಹಳ ಚೆನ್ನಾಗಿ ಮಾತಾಡಿದ್ರು. ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ನಾನು ನಿಜವಾಗ್ಲೂ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ಸುಮಾರು ಒಂದು 10 ವರ್ಷ ಹಿಂದೆ ನಮ್ಮ ಬೆಂಗಳೂರಲ್ಲಿ ಒಂದು ಬೃಹತ್ ಸಮಾವೇಶ ಆಯ್ತು. ಸುಮಾರು 1.5 ಲಕ್ಷ ಜನ ಬಂದಿದ್ರು. 3 ಲಕ್ಷ ಜನ ಬಂದಿದ್ರು ಇಡೀ ನಮ್ಮ ಕರ್ನಾಟಕದಲ್ಲಿ. ಇದೇ ವರ್ಷ ಒಂದು ನಮ್ಮ ರೆಡ್ಡಿ ಜನಸಂಘಕ್ಕೆ 3 ವರ್ಷ ಆಗ್ತಾ ಇದೆ. ನಾವೊಂದು ದೊಡ್ಡ ಸಮಾವೇಶ ಮಾಡ್ಬೇಕು ಅಂತ ಸಹ ನಾವು ಆಯೋಜನೆ ಮಾಡಿದ್ವಿ. ಆದ್ರೆ ಈಗ ಬಹುಶಃ ಬೆಂಗಳೂರಿಗಿನ ಈ ಭಾಗದಲ್ಲಿ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನನಗನ್ಸುತ್ತೆ. ನಾನು ಅದೇ ಸಲಹೆ ನಾನು ಕೊಟ್ಟೆ. ಯಾಕಂದ್ರೆ ನೋಡಿ, ಒಂದು ವಿಶಾಲವಾದ ಮನಸ್ಸು. ಇವನ್ ಯಾರವ ನಮ್ಮವ ಅಂತ. ಮತ್ತೆ ನಮ್ಮ ಮಹಾಕವಿ ವೇಮಾನಂದ ವೇಮಾನಂದ ಇರ್ಬೋದು, ನಮ್ಮ ಸ್ತ್ರೀ ಕುಲದ ದೇವತೆಯಾದಂತ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಇರ್ಬೋದು, ಅವರ ತತ್ವ ಸಿದ್ಧಾಂತಗಳನ್ನ ನಾವು ಎಲ್ಲೋ ಒಂದ್ ಕಡೆ ಮುಂದಿನ ಪೀಳಿಗೆಗೆ ನಾವು ಕಲಿಸ್ಬೇಕು.
ನಾವು ಒಂದು ವಾರದಿಂದ ನಾವು ನೋಡ್ತಾ ಇದ್ದೀವಿ, ಈ ಪುಟಾಣಿ ಮಕ್ಕಳು, ಜನ್ಸಿ ಮಕ್ಕಳು ನಮಗೆ ಪಾಠ ಹೇಳ್ಕೊಟ್ಟಿದ್ದಾರೆ. ಹೇಗೆ ನಾವು ನಿಜವಾಗ್ಲೂ ಜೀವನ ಮಾಡಬೇಕು, ಹೇಗೆ ನಮಗೆ ಒಳ್ಳೆ ನಮ್ಮ ಸರ್ಕಾರ ಒಳ್ಳೇದ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ನಾನು ನಿಜವಾಗ್ಲೂ ಇದೇ ರೀತಿ ನಾವು ಈ ಒಂದು ನಮ್ಮ ಸಮಾಜದ ಮೂಲಕ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗೋಣ. ನಾನು ನಮ್ಮ ಕಾಂಗ್ರೆಸ್ ಸರ್ಕಾರ, ನಾನು ಹಿಂದೆ ಸಹ ನಮ್ಮ 2018ರಲ್ಲಿ ಇಲ್ಲ 13ರಲ್ಲಿ ನಮ್ಮ ಸಿದ್ದರಾಮಯ್ಯ ನಮ್ಮ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಇರ್ಬೋದು, ಇಡೀ ನಮ್ಮ ರಾಜ್ಯದಲ್ಲಿ ನಾವು ಬಹಳ ಒಳ್ಳೆ ಒಂದು ಕಾರ್ಯಕ್ರಮಗಳಾಗಿ ಎಲ್ಲಿ ನೋಡಿದ್ರು ಸಹ, ಮೊನ್ನೆ ನಾನು ಬಾಗಲಕೋಟಲ್ಲೂ ಸಹ ನಾವೆಲ್ಲರೂ ಹೋಗಿದ್ವಿ. ಮತ್ತೆ ಇಲ್ಲೂ ಸಹ ಮೂಲೆ ಮೂಲೆಯಲ್ಲಿ ಗುಡಿಗಳಿರ್ಬೋದು, ಇವತ್ತು ನಮ್ಮ ಬಹಳ ಜನ ಮಹಿಳೆಯರು ಸಹ ಬಂದಿದ್ರು. ನಾವು ಇದೇ ರೀತಿ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗೋಣ. ಮತ್ತೆ ಸರ್ಕಾರದ ಜೊತೆ ಸರ್ಕಾರ ಸಹ ಈಗ ನಮ್ಮ ತಂದೆಯವರು ಶ್ರೀ ರಾಮಲಿಂಗ ರೆಡ್ಡಿ ಸರ್ ಅವರು ಸಹ ಅವ್ರ ನೇತೃತ್ವದಲ್ಲಿ, ಮತ್ತೆ HK ಪಾಟೀಲ್ ಸರ್ ಅವರು ಮತ್ತೆ ಎಲ್ಲರ ನೇತೃತ್ವದಲ್ಲಿ ಒಂದು ಸಮಾವೇಶ 10 ವರ್ಷ ಹೇಗಾಯ್ತು ಹಿಂದೆ, ಈಗ ಮತ್ತೊಮ್ಮೆ ಅದೇ ರೀತಿ ನಾವು ಎಲ್ರೂ ಯುವಕರಾಗಿರ್ಲಿ, ಹಿರಿಯರಾಗಿರ್ಲಿ, ಮತ್ತೆ ಮಹಿಳೆಯರಾಗಿರ್ಲಿ ಒಟ್ಟಿಗೆ ಸೇರ್ಕೊಂಡು ಒಳ್ಳೆ ಕೆಲಸಗಳು ಮಾಡೋಣ. ಯಾಕಂದ್ರೆ ಸಮಾಜ ಮತ್ತೆ ಸರ್ಕಾರ ಮತ್ತೆ ಎಲ್ರೂ ನಾವು ಒಟ್ಟಿಗೆ ಸೇರಿದ್ರೇ ಒಂದು ಸಮಾಜದಲ್ಲಿ ಒಂದು ಬದಲಾವಣೆ ತರಕ್ ಸಾಧ್ಯ. ಇವತ್ತು ಈ ಕಾರ್ಯಕ್ರಮ ಸಕ್ಸಸ್ ಮಾಡಬೇಕು ಅಂತ ಇವತ್ತು ಆ ಸಕ್ಸಸ್ ಮಾಡಿ ತೋರಿಸಿದ್ದಾರೆ ಬಂಧುಗಳು. ನಾನು ಇವತ್ತು ಬೆಳಗ್ಗೆ ತಿರುಪತಿ ಬಾಲಾಜಿಗೆ ಹೋಗಿ ಬಂದಿದ್ದೀನಿ. ತಮ್ಮೆಲ್ಲರಿಗೂ ಪ್ರಸಾದ ಸಿಕ್ಕಿರ್ಬೋದು ಬಂಧುಗಳೇ. ಇವತ್ತು ಬಾಲಾಜಿ ತಿಮ್ಮಪ್ಪಗೆ ನಾನು ಕೇಳ್ಕೊಂಡೆ, ನಾಳೆ ಸಮಾಜ ಕಾರ್ಯಕ್ರಮ ಹೋಗ್ತಾ ಇದ್ದೀನಿ, ನಮ್ಮ ಸಮಾಜನೂ ಒಳ್ಳೇದಾಗಬೇಕು ಅಂತ ಇವತ್ತು ತಿಮ್ಮಪ್ಪ ಬಾಲಾಜಿ ಅವರೆಲ್ಲೂ ನಾನು ಕೇಳ್ಕೊಂಡು ಬಂದಿದ್ದೀನಿ ಬಂಧುಗಳೇ. ಇವತ್ತು ಈ ಸಮಾಜ ಈಗ ತಾನೇ ಮೇಡಮ್ ಅವರು ಮಾತಾಡಿದ್ರು, ಮೈಪಾಲ್ ರೆಡ್ಡಿ ಅವರು ಮಾತಾಡಿದ್ರು. ಸರ್, ನಮ್ಮ ಜಿಲ್ಲೆದಾಗ ಭಾಗವಿದ್ದ ಮದ್ನಾಥ್ ದೇಶಮುಖ್ ಸಾಹೇಬರಾಗಲಿ, ಬಾಬುಗೌಡ ದರ್ಶನಪುರ ಸಾಹೇಬರಾಗಲಿ, ಇಂದ ಎಲ್ಲರಿಗೂ ಭಾಗದಿಂದ ಒಂದು ರಾಜಕೀಯದಾಗ ದೊಡ್ಡ ಶಕ್ತಿದಾಗ ಬೆಳೆದಂತ ಈ ಸಮಾಜ ನಾಯಕರು. ಇಂಥ ಕಾರ್ಯಕ್ರಮದ ದರ್ಶನಪುರ ಸಾಹೇಬರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಾವೆಲ್ಲ ಯುವಕರು ಸರ್, ನಾವು ಸಮಾಜ ಕಟ್ಟಬೇಕು, ನಿಮ್ಮೆಲ್ಲರ ಆಶೀರ್ವಾದದಿಂದ ಅಂತ ಇವತ್ತಾಗಲ್ಲ ರಾತ್ರಿ ಸಮಾಜ ಸಭೆ ಹೋರಾಟ ನಾವು ಮಾಡ್ತೇವೆ. ನಿಮ್ಮ ಆಶೀರ್ವಾದ ಇರ್ಬೇಕು, ಸಮಾಜ ಗುರುಗಳ ಆಶೀರ್ವಾದ ಇರ್ಬೇಕು. ಇಂಥ ವೇದಿಕೆ ನಮ್ಮ ಜಿಲ್ಲಾಧ್ಯಕ್ಷರು ಬರಲ್ಲ ಅಂದ್ರೆ ತಾವು ಕೇಳಬೇಕು ಸರ್, ಯಾಕೆ ಬಂದಿಲ್ಲ ಅಂತ ಜಿಲ್ಲಾಧ್ಯಕ್ಷರು. ಇವತ್ತು ಇಂಥ ಕಾರ್ಯಕ್ರಮ ಸರ್, ಇಷ್ಟು ದೊಡ್ಡ ಕಾರ್ಯಕ್ರಮ ಅವ್ರ ಜಿಲ್ಲಾಧ್ಯಕ್ಷರು ಚಾರ್ಜ್ ತಗೋದಿನ ಇಷ್ಟು ಜನ ಸೇರಿದಿಲ್ಲ. ಇವತ್ತು ಯುವಕ ಶಕ್ತಿ ಒಂದು ಬೆಳೀತಾ ಇದೆ ಅಂತ ಇವತ್ತು ಪ್ರತಿ ತಾಲೂಕಿನಿಂದ ಎಲ್ಲ ಸಮಾಜದಲ್ಲಿ ಬಂದು ಶಕ್ತಿ ತೋರಿಸ್ತಾ ಇದ್ದಾರೆ. ಈಗ ನೀವು ಮೈಪಾಲ್ ರೆಡ್ಡಿ ಹೇಳು, ರೆಡ್ಡಿ ಅಂದ್ರೆ ಎಲ್ಲ ಒಂದೇ ರೆಡ್ಡಿ. 10 ವರ್ಷದಿಂದ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಒಂದು ದೊಡ್ಡ ಸಮಾವೇಶ ಆಗಿತ್ತು. ಎಲ್ಲ ರೆಡ್ಡಿಗಳು ಒಂದೇ, ಅಲ್ಲಿ ಕನ್ನಡ ಮಾಡಕ್ ಹೋಗ್ಬೇಡ್ರಿ ಅಂತ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ರಾಮಲಿಂಗ ರೆಡ್ಡಿ ಸಾಹೇಬರ ನೇತೃತ್ವದಲ್ಲೇ ಕಾರ್ಯಕ್ರಮ ಆಗಿತ್ತು. ಇವತ್ತು ಕಲಬುರಗಿ ಜಿಲ್ಲೆದಾಗ ಇವತ್ತಿನ ರೆಡ್ಡಿ ಸಮಾಜದ್ದು ಸಮಾಜ ಕಟ್ಟೋದು ನಾವೆಲ್ಲರಿಗೂ ಸಂಕಲ್ಪ ಬಿಡ್ತೇವೆ. ಆಮೇಲೆ ಇವತ್ತು ಈ ಗುಲ್ಬರ್ಗ ವಿಭಾಗದ ಈ ರೆಡ್ಡಿ ಸಮಾಜ ಸಂಘಟನಾ ಕಾರ್ಯಕ್ರಮ ಇದಕ್ಕೆ ಎಲ್ಲ ಇಡೀ ಗುಲ್ಬರ್ಗ ಜಿಲ್ಲೆ ಒಂದೇ ಅಲ್ಲ, ಯಾದಗಿರಿ ಜಿಲ್ಲೆ, ರಾಯಚೂರು, ಎಲ್ಲ ನಿಯರೆಸ್ಟ್ ಯಾರ್ಯಾರು ಎಲ್ಲ ಸೇರಿ ರೆಡ್ಡಿ ಯುವ ಸಮ್ಮೇಳನ ಮಾಡಿದ್ದಾರೆ. ಆ ಕಾರ್ಯಕ್ರಮ ಮಾಡಿದ ಎಲ್ಲ ಆರ್ಗನೈಸರ್ ಮಾಡಿದವರಿಗೂ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಆಮೇಲೆ ಇವತ್ತು ದೊಡ್ಡ ಸಮಾಜ ಸಂಘಟನೆ ಎಲ್ಲೆಲ್ಲ ಬಂದು ಟೈಮ್ ಕೊಟ್ಟಿದ್ದು ಮಾಡಿದ್ದಾರೆ. ಸಂಘಟನಾ ಇವತ್ತು ಯಾವುದೇ ಸಮಾಜ ಬೆಳಿಬೇಕಂದ್ರೆ ಸಂಘಟನೆ ಬಹುಮುಖ್ಯ. ಅದು ಸಂಘಟನಾ ಬಲ ನಮ್ಮ ಸಮಾಜದಲ್ಲಿ ಒಂದು ಸಂಘಟನೆ ಕೊರತೆ ಇತ್ತು. ಇವತ್ತೆಲ್ಲರೂ ಒಂದಾಗ ಪಕ್ಷ ಇರ್ಲಿ, ಪಕ್ಷ ಭೇದ ಅವಿರ್ತಾವ, ಅವೆಲ್ಲ ಹೊರಬಿಟ್ಟು ನಾವೆಲ್ಲರೂ ಸಮಾಜ ಅಂದಾಗ ಒಂದಂತ ಆಗಿ ಬಂದು ಇವತ್ತೇನೆಲ್ಲ ದರ್ಶನಪುರ ಸಾಹೇಬ್ರು ಇರ್ಬೋದು, ಬೆಂಗಳೂರು ನಮ್ಮ ಸೌಮ್ಯ ಅಕ್ಕವ್ರು ಬಂದಿದ್ದಾರೆ, ಬೆಂಗಳೂರು ಇವರು ಬಾಬು ರೆಡ್ಡಿ ಅಣ್ಣವ್ರು ಬಂದಿದ್ದಾರೆ, ರೆಡ್ಡಿ ಜನಸಂಘದ ಪದಾಧಿಕಾರಿಗಳು ಬಂದಿದ್ದಾರೆ, ಗುಲ್ಬರ್ಗದವರು ಇದ್ದಾರೆ, ಬೀದರ್ಲಿಂದ ಬಂದಿದ್ದಾರೆ, ಯಾದಗಿರಿ, ರಾಯಚೂರು ಸೌಮ್ಯ ಅಕ್ಕವರು ಇದ್ದಾರೆ. ಎಲ್ಲರೂ ಸೇರಿ ಇಲ್ಲ ಇಲ್ಲಿನ ಸಮಾಜ ಮುಖ ಎಲ್ಲಾ ಪಾರ್ಟಿಯವರು ಸೇರಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಅದು ಖುಷಿ ಆಯ್ತು. ಇವತ್ತು ಸಂಘಟನಾ ಮಾಡೋದ್ ಬರೋ ಅವಶ್ಯಕತೆ ಇದೆ. ಇವತ್ತು ಸಮಾಜದಾಗ ನಾವು ಬದುಕಬೇಕು, ನಮ್ ಕೆಲಸ ನಾವು ಮಾಡ್ಬೇಕಂದ್ರೆ ಅದಕ್ಕೆ ಮುಖ್ಯ ಸಂಘಟನೆ. ಸಚಿವರ ಮಾಜಿ ಸಚಿವರ ವೇದಿಕೆ ಮೇಲೆ ಕೂತಿರುವ
ಶಿವನಿಂದ ವರವನ್ನ ಪಡೆದಂತಹ ಸ್ತ್ರೀ ಕುಲ ದೇವತೆ, ರೆಡ್ಡಿ ಕುಲಕ್ಕೆ ಭಾಗ್ಯ ದೇವತೆ. ಅಷ್ಟೇ ಅಲ್ಲ, ತನ್ನ ಜೀವನವನ್ನೇ ನಡೆ ಮತ್ತು ನುಡಿ ಸಿದ್ಧಾಂತಕ್ಕೆ ಅರ್ಪಿಸಿಕೊಂಡಂತಹ ಆದರ್ಶ ಸೊಸೆ, ಆದರ್ಶ ಮಡದಿ ಹೇಗಿರಬೇಕು ಅನ್ನುವಂಥದ್ದನ್ನ ಒಂದು ಶ್ರೀಮಂತಿಕೆಯ ಚೌಕಟ್ಟಿನಲ್ಲಿ ಹಾಕಿಕೊಟ್ಟಂತಹ ಚೈತನ್ಯಮಯಿ ಹೇಮರೆಡ್ಡಿ ಮಲ್ಲಮ್ಮ ಅನ್ನುವಂತಹ ಚೈತನ್ಯಕ್ಕೆ ಶರಣಾರ್ಥಿಗಳು. ನಮ್ಮ ಪ್ರತಿ ಸಮಾಜದ ಸಮಾಜದಲ್ಲಿ ಉಪಕರಣಗಳಿದ್ದಾವೆ. ಎಲ್ಲ ಉಪಕರಣಗಳನ್ನು ಸೇರಿಸುವ ಮೂಲಕ ಎಲ್ಲ ಎಲ್ಲರಿಗೂ ಕೂಡ ಕಲಬುರಗಿ ನಗರದ ಆಳಂದ್ ಚೆಕ್ ಪೋಸ್ಟ್ ಸಮೀಪದ ಸಿದ್ದರಾಮೇಶ್ವರ ಕಾಲೋನಿಯ ಸೇಖ್ ರೋಜಾ ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರ್ 95 ಮತ್ತು 36ಕ್ಕೆ ಸಂಬಂಧಿಸಿದ ಭೂ ವಿವಾದ ಮತ್ತಷ್ಟು ತೀವ್ರಗೊಂಡಿದ್ದು, ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿ ಸಲ್ಲಿಸಲಾಗಿದೆ ಎಂದು ನಿವಾಸಿಗಳು ಗಂಭೀರ ಆರೋಪ ಮಾಡಿದ್ದಾರೆ. ಈ ಜಾಗಕ್ಕೆ ಸಂಬಂಧಿಸಿದಂತೆ ಕುಟುಂಬದ ಆಸ್ತಿ ವಿವಾದ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಮೆಟ್ಟಿಲೇರಿದ್ದು ಪ್ರಕರಣ ವಿಚಾರಣೆ ಹಂತದಲ್ಲಿದೆ. ಆದರೆ ತಾವು ಹಲವು ವರ್ಷಗಳ ಹಿಂದೆ ಹಣ ನೀಡಿ ಕಾನೂನುಬದ್ಧವಾಗಿ ನಿವೇಶನಗಳನ್ನು ಖರೀದಿಸಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ದೇವೆ. ಯಾವುದೇ ಕಾರಣಕ್ಕೂ ಜೀವ ಹೋದರೂ ಜಾಗವನ್ನು ಬಿಡುವುದಿಲ್ಲ ಎಂದು ನಿವಾಸಿಗಳು ಸ್ಪಷ್ಟಪಡಿಸಿದ್ದಾರೆ. ಪ್ರಕರಣದ ವಿಚಾರಣೆ ನಡೆಯುತ್ತಿರುವ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಸಲ್ಲಿಸಿರುವ ಸರ್ವೆ ವರದಿಗಳಲ್ಲಿ ಭಾರೀ ವ್ಯತ್ಯಾಸ ಕಂಡುಬಂದಿದೆ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ. 2014ರಲ್ಲಿ ನಡೆದ ಸರ್ವೆ ವೇಳೆ ಸರ್ವೆ ನಂಬರ್ 95 ಹಾಗೂ 36ರ ವ್ಯಾಪ್ತಿಯಲ್ಲಿ ಎಲ್ಲೆಡೆ ಮನೆಗಳು ನಿರ್ಮಾಣವಾಗಿರುವುದಾಗಿ ವರದಿ ಸಲ್ಲಿಸಲಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ಆದರೆ 2019ರಲ್ಲಿ ನಡೆದ ಮತ್ತೊಂದು ಸರ್ವೆಯಲ್ಲಿ ಕೆಲವೇ ಮನೆಗಳು ಇದ್ದು ಉಳಿದ ಜಾಗ ಖಾಲಿಯಾಗಿದೆ ಎಂದು ದಾಖಲಿಸಲಾಗಿದೆ ಎನ್ನಲಾಗಿದೆ. ಇನ್ನು ಆಶ್ಚರ್ಯಕರವಾಗಿ 2025ರಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸಲಾದ ವರದಿಯಲ್ಲಿ ಕೇವಲ ಒಂದು ಮನೆ ಮಾತ್ರ ಇದೆ ಎಂದು ಉಲ್ಲೇಖಿಸಲಾಗಿದೆ. ಒಂದೇ ಪ್ರದೇಶಕ್ಕೆ ಸಂಬಂಧಿಸಿದಂತೆ 3 ವಿಭಿನ್ನ ವರ್ಷಗಳಲ್ಲಿ 3 ವಿಭಿನ್ನ ವರದಿಗಳು ಸಲ್ಲಿಕೆಯಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಎಂದು ನಿವಾಸಿಗಳು ಹೇಳಿದ್ದಾರೆ. ಈ ವರದಿಗಳ ಆಧಾರದ ಮೇಲೆ ನ್ಯಾಯಾಲಯವನ್ನು ತಪ್ಪುದಾರಿಗೆ ಎಳೆಯುವ ಪ್ರಯತ್ನ ನಡೆದಿದೆ ಎಂದು ಆರೋಪಿಸಿರುವ ನಿವಾಸಿಗಳು ಪ್ರಕರಣದ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸಬೇಕು. 3 ಸರ್ವೆ ವರದಿಗಳಲ್ಲಿನ ವ್ಯತ್ಯಾಸಕ್ಕೆ ಕಾರಣವೇನು ಎಂಬುದನ್ನು ಬಹಿರಂಗಪಡಿಸಿ ತಪ್ಪು ಮಾಹಿತಿ ನೀಡಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರ ಹಾಗೂ ಜಿಲ್ಲಾಡಳಿತವನ್ನು ಒತ್ತಾಯಿಸಿದ್ದಾರೆ. ಸಿದ್ದರಾಮೇಶ್ವರ ಕಾಲೋನಿಯಲ್ಲಿ ಹಲವು ವರ್ಷಗಳಿಂದ ನೂರಾರು ಕುಟುಂಬಗಳು ವಾಸಿಸುತ್ತಿದ್ದು, ತಮ್ಮ ಮನೆಗಳ ರಕ್ಷಣೆ ಹಾಗೂ ನ್ಯಾಯಕ್ಕಾಗಿ ಹೋರಾಟ ಮುಂದುವರಿಸುವುದಾಗಿ ನಿವಾಸಿಗಳು ತಿಳಿಸಿದ್ದಾರೆ. ಆಳಂದ ಶಾಸಕ BR ಪಾಟೀಲ್ ಅವರು ಸಹ ನಾನು ನಿಮಗೆ ಬೆಂಬಲ ನೀಡುತ್ತೇನೆ, ನ್ಯಾಯ ದೇವತೆ ಇದ್ದಾಳೆ, ನ್ಯಾಯ ಸಿಕ್ಕೇ ಸಿಗುತ್ತೆ, ನೀವು ಸಹ ಕಾನೂನು ಹೋರಾಟಕ್ಕೆ ಸಿದ್ಧರಾಗಿರಿ ಎಂದು ಅಭಯ ನೀಡಿದ್ದಾರೆ ಎಂದು ನಿವಾಸಿಗಳು ತಿಳಿಸಿದ್ದಾರೆ. ಸುಮಾರಾಗಿ ಇಲ್ಲಿ ಸಿದ್ದರಾಮೇಶ್ವರ ಲೇಔಟದಲ್ಲಿ 35 ವರ್ಷದಿಂದ ಇಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ಇವತ್ತು 3 ಮಂದಿ ಅಣ್ಣತಮ್ಮರದಲ್ಲಿ ಇವತ್ತೇನು ಸಿದ್ದರಾಮೇಶ್ವರ ಲೇಔಟ ಭಾಗ ಮಾಡಿ ಇವತ್ತ ನ್ಯಾಯಾಲಯಕ್ಕೆ ಕಣ್ಣು ತಪ್ಪಿಸ್ತಂಥ ಕೆಲಸ ಇವತ್ತೇನಪ್ಪ ಅವರು ಮಾಡಿದಾರ. ಇವತ್ತು ನಾವು ನ್ಯಾಯಾಲಯಕ್ಕೂ ನಾವು ತಲೆ ಬಾಗಬೇಕು. ಯಾವ ರೀತಿಯಲ್ಲಿ ಬಾಗಬೇಕಂದ್ರೆ ನಾವು ಏನಾದರೂ ತಪ್ಪು ಮಾಡಿದ್ರೆ ನಾವು ನ್ಯಾಯಾಲಯಕ್ಕೆ ನಾವು ತಲೆ ಬಾಗಬೇಕಾಗ್ತದ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು 25,000 ಜನ ಇಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ಈ 25,000 ವಾಸ ಮಾಡ್ತಾ ಇದ್ದಲ್ಲಿ ಇವತ್ತೇನಪ್ಪ ಅಂತಂದ್ರೆ ಸಡಾನೆ ಆಗಿ ಇವತ್ತೇನದ ನಮ್ಮ ಸಿದ್ದರಾಮೇಶ್ವರ ಲೇಔಟ ಇವತ್ತು ಆರ್ಡರ್ ಬಂದದ, ನಿಮಗೇನದ ಮನಿಗಳು ಹೊಡಿಬೇಕಂತೇಳಿ. ಇವತ್ತು ನಳದ ಬಿಲ್ ಆಗಲಿ, ಇವತ್ತೇನಪ್ಪ ಅಂತಂದ್ರೆ ಕರೆಂಟ್ ಬಿಲ್ ಆಗಲಿ, ಎಲ್ಲ ಇವತ್ತೇನದ ನಾವು ಕರೆಂಟ್ ಬಿಲ್ಲನ್ನು ಕಟ್ಟಿದ್ದೇವೆ. ಇವತ್ತು ಅವರು ಮಾಡಿದಾರ. ಇವತ್ತು ನಮ್ಮ ರಿಜಿಸ್ಟರ್ ಇಲ್ಲ, ಇವರು ಬರೀ ಪಂಚಾಯತಿಯಲ್ಲಿ ಸುಲ್ತಾನ್ಪುರ ಪಂಚಾಯತಿಯಲ್ಲಿ ಅದು ಅವ ಮಾಡ್ಕೊಂಡು ಮಾರ್ಯಾನವ ನಮಗೆ. ಅವಾಗೆ ನಮಗೇನ ಮಾಡ್ಯಾನ, ಇದರಾಗ ಲೇಔಟದಾಗ ಸುಲ್ತಾನ್ಪುರ ಪಂಚಾಯತಿಯಲ್ಲಿ ಇತ್ತಿದು. ಆ ಸುಲ್ತಾನ್ಪುರ ಪಂಚಾಯತಿನಲ್ಲಿತ್ತು ಇದೇನದ ಅವ ಇಬ್ಬರು 3 ಮಂದಿ ಅಣ್ಣತಮ್ಮರು ಎಲ್ಲ ಇದು ನಾವು ಕರೆಕ್ಟ್ ಅದ ಲೇಔಟ್ ಹಾಕಿ ಮಾಡ್ಯಾನ. ಅದು ನಮ್ಮ ಕಡೆ ತಪ್ಪಿಲ್ಲ. ಅವ ಅವಾಗೇ ರೊಕ್ಕ ತಗೋತ್ ಬಂದಾನ. ಪ್ರತಿ ವರ್ಷ 2-3 ವರ್ಷ ಆದ್ಮ್ಯಾಗನು 2-2 ಸಾವಿರ 3-3 ಸಾವಿರ ಅವನಿಗೆ ಜಮಾ ಮಾಡಿ 400 ಮನಿ ಇಲ್ಲಿ 325 ಮನಿಗಳದಾವ.
ಇಲ್ಲಿ ಎಷ್ಟೋ ಎಲ್ಲಾ ತಾಲೂಕದ ಜನಗಳು ಅದಾರ. ಇಲ್ಲಿ ಏನಪ್ಪಾ ಅಂತಂದ್ರ ಎಲ್ಲಾ ಹೊಲಗಳು ಮಾರಿ ಇವತ್ತ ಕೋಟ್ಯಾಂತರ ರೂಪಾಯಿ ಖರ್ಚ ಮಾಡಿ ಇವತ್ತೇನಪ್ಪಾ ಅಂತಂದ್ರೆ ಜನಗಳು ಇಲ್ಲಿ 35 ವರ್ಷ ಹಿಡಿದು ಇಲ್ಲಿ ಬಿಲ್ಡಿಂಗ್ ಕಟ್ಕೋತ ಬಂದಿವಿ. ಯಾಕೆ ಹೇಳ್ತಾ ಇರೋದು, ಒಂದು ವೇಳೆ ಇದಕ್ಕೆ ನಾವು ನಮ್ಮ ಜಿಲ್ಲಾ ಆಡಳಿತ ಖಾಲಿ ಮಾನ್ಯ ಗೃಹ ಮಂತ್ರಿಗಳಾದಂಥ ಸನ್ಮಾನ್ಯ ಪ್ರಿಯಾಂಕಾ ಸಾಹೇಬರಿಗೂ ನಾನು ವಿನಂತಿ ಮಾಡ್ತೀನಿ. ಸಿದ್ದರಾಮೇಶ್ವರ ಕಾಲನಿಯಲ್ಲಿ ಇವತ್ತು 25,000 ಜನಗಳು ನಾವು ವಾಸ ಮಾಡ್ತಾ ಇದ್ದೀವಿ. ಸುಮಾರಾಗಿ 28 ವರ್ಷ 35 ವರ್ಷ ಹಿಡಿದು ನಾವು ವಾಸ ಮಾಡ್ತಾ ಇದ್ದೀವಿ. ತಮಗೆ ವಿನಂತಿ ಅದ, ನಾವು ಈ ಒಂದು ವೇಳೆ ಇದು ಬಿಲ್ಡಿಂಗ್ ಹೊಡಿಬೇಕಾದ್ರೆ ನಾವು ಇಂಚನು ಹೋಗ್ಬಿಡಂಗಿಲ್ಲ. ತಮ್ಮ ಸಹಕಾರ ಇರಬೇಕು. ನಾವು 25,000 ಜನ ಏನಪ್ಪಾ ಅಂತಂದ್ರೆ ಇವತ್ತಿನ ದಿನ ನಾವು ಮಣ್ಣಪಾಲಾಗಿ ಬೀದಿಗೆ ಬರ್ಬೇಕಾಗ್ತದ. ನಾವು ಸಾಯ್ಬೇಕಾದ್ರೆ ಈ ಸರ್ಕಾರಿ ಕಾರಣ ಅಂತ ಹೇಳಿ ನಾ ಇವತ್ತು ಹೇಳಕ್ ಬಯಸ್ತೀನಿ. ಒಂದು ವೇಳೆ ಏನಾದ್ರು ಅನಾಹುತ ಆದ್ರ ಈ ಸರ್ಕಾರಿ ಕಾರಣ, ಇಲ್ಲಿನ ಜಿಲ್ಲಾ ಆಡಳಿತ ಕಾರಣ ಅಂತ ಹೇಳಿ ನಾನು ಹೇಳಕ್ ಬಯಸ್ತೀನಿ. ಇವತ್ತಿನ ದಿನ ಎಲ್ಲ ನಾವು ರಿಜಿಸ್ಟರ್ ಮಾಡೋದವ, ಇವತ್ತು ಕಾರ್ಪೊರೇಷನ್ದಾಗ ನಾವು ರಿಜಿಸ್ಟರ್ ಮಾಡಿ ಟ್ಯಾಕ್ಸ್ ಕಟ್ಟೋದವ. ಈಗ ಒಂದು ವೇಳೆ ನಾವು ಏನಾದ್ರು ತಪ್ಪು ಮಾಡಿ ನೋಟ್ರಿಯಲ್ಲಿ ಮಾಡದಿದ್ರ ಇವರು ಟ್ಯಾಕ್ಸ್ ಹೆಂಗ್ ತಗೊಂಡ್ರು, ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ತಗೊಂಡು ಇವತ್ತೇನದ ಜನಗಳಿಗೆ ಮಣ್ಣು ಬುಕ್ಕಿಸಂತ ಕೆಲಸ ಮಾಡಗತ್ತಾರ. ಇದು ದಯವಿಟ್ಟು ಇದು ವಾಪಸ್ ಆಗ್ಬೇಕು ಭೂ ಸುಧಾರಣೆ ಕಾಯ್ದೆ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವು ಸಿದ್ದರಾಮೇಶ್ವರ ನಗರದ ನಿವಾಸಿಗಳು 1991ನೇ ಇಸ್ವಿಗೆ ಏನಪ್ಪ ಅಂದ್ರೆ ಈ ನಮ್ಮ ಸಿದ್ದರಾಮೇಶ್ವರ ನಗರ ಬಡಾವಣೆ ಅಂದ್ರೆ ಸ್ಥಾಪನೆ ಆಗ್ಯದ. ಸ್ಥಾಪನೆ ಆಗಿ 1991ರಿಂದ ಏನಪ್ಪ ಅಂತಂದ್ರೆ ಎಲ್ಲ ನಾಗರಿಕರು ಏನಪ್ಪ ಅಂದ್ರೆ ಪಂಚಾಯತಿ ಮುಟೇಶನ್ ಹಾಕೊಂಡ್ರೆ ಕೆಲವು ರಿಜಿಸ್ಟ್ರೇಷನ್ ಆಗ್ಯಾವ, ಯಾವ ನೋಟ್ರಿ ಅವ, ಇವೆಲ್ಲ ಏನಪ್ಪ ಅಂದ್ರೆ ಗಾಳಿಗೆ ತೂರಿ ಕಾನೂನು ಬಾಹಿರವಾಗಿ ಕೋರ್ಟ್ನಿಂದ ಏನಪ್ಪ ಅಂದ್ರೆ ಅವ್ರು ಅಣ್ಣತಂಬರ ಅಣ್ಣತಂಬರ ಸಂಬಂಧ ಒಳಗೆ ಕಿರಿಕಿರಿ ಒಳಗೆ ಏನಪ್ಪ ಅಂದ್ರೆ ನಮಗೆಲ್ಲ ನಾಗರಿಕರು ಏನಪ್ಪ ಅಂದ್ರೆ ಇನ್ವಾಲ್ವ್ ಮಾಡಿಕೊಂಡು ಕೋರ್ಟ್ ಆದೇಶ ಆಗ್ಯದ ಅಂತ ಹೇಳಿ ಕಿಶಿಂದ ಅಂಜಿಸಿ ಡೆಮಾಲಿಷ್ ಮಾಡ್ತೀನಿ ಅಂತ ಹೇಳಿ ಕಿಶಿಂದ್ರೆ ಏನದಪ್ಪ ಅಂದ್ರೆ ಭಯ ಹುಟ್ಸ್ಯಾರ ಜನರಲ್ಲಿ. ಅದಕ್ಕೇನಪ್ಪ ಅಂದ್ರೆ ದಯಮಾಡಿ ಇದಕ್ಕೇನಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಕಂದಾಯ ಇಲಾಖೆ ಅಸಿಸ್ಟೆಂಟ್ ಕಮಿಷನರ್ ಆಗಲಿ ಮತ್ತು ಇವು ADLದವರಲ್ಲಿ ಇದಕ್ಕೆ ಸ್ಪಂದನೆ ಮಾಡಿ ನಾಗರಿಕರು ಸಿದ್ದರಾಮೇಶ್ವರ ನಗರ ನಾಗರಿಕರಿಗೆ ಮತ್ತು ಸಹಾಯ ಸಹಕಾರ ಮಾಡಬೇಕಂತ ತಮ್ಮಲ್ಲಿ ವಿನಂತಿಗೊಳ್ತಾರೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಎಲ್ ನಿನೋ ಪರಿಣಾಮ ಜಿಲ್ಲೆಯಲ್ಲಿ ಭೀಕರ ಬರಗಾಲ ಉಂಟಾಗಿದ್ದು, ಕಲ್ಯಾಣ ಕರ್ನಾಟಕವನ್ನು ತಕ್ಷಣವೇ ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕೆಂದು ಆಗ್ರಹಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ಸಂಘಟನೆ ಆಗಸ್ಟ್ 17ರಂದು ಕಲಬುರಗಿ ಬಂದ್ಗೆ ಕರೆ ನೀಡಿದೆ. ಬರ ಪರಿಹಾರವಾಗಿ ಪ್ರತಿ ಎಕರೆಗೆ 50,000 ಪರಿಹಾರ, ಬಾಕಿ ಬೆಳೆ ವಿಮೆ ಹಣ ಬಿಡುಗಡೆ, ಬೆಳೆ ವಿಮೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಸಾಲದ ದೃಢೀಕರಣ ಕಡ್ಡಾಯ ಮಾಡುವುದನ್ನು ಕೈಬಿಡುವುದು, ಸಾಲ ಮನ್ನಾ, ಹಿಂಗಾರು ಮರು ಬಿತ್ತನೆಗೆ ಉಚಿತ ಬೀಜ ಮತ್ತು ರಸಗೊಬ್ಬರ ವಿತರಣೆ, ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ, ದನಕರುಗಳಿಗೆ ಗೋಶಾಲೆ ಆರಂಭ ಹಾಗೂ ತಕ್ಷಣವೇ ಮೋಡ ಬಿತ್ತನೆ ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗಿದೆ. ಜಿಲ್ಲೆಯಲ್ಲಿ ತೊಗರಿ, ಕಬ್ಬು, ಸೋಯಾಬೀನ್ ಸೇರಿದಂತೆ ವಿವಿಧ ಬೆಳೆಗಳು ಬರದಿಂದ ಹಾನಿಗೊಳಗಾಗಿದ್ದು, ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರೈತರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡಲೇ ವಿಶೇಷ ಪರಿಹಾರ ಪ್ಯಾಕೇಜ್ ಘೋಷಿಸಿ ರೈತರ ನೆರವಿಗೆ ಬರಬೇಕೆಂದು ಸಂಘಟನೆ ಆಗ್ರಹಿಸಿದೆ. ಬಂದ್ ಅಂಗವಾಗಿ ಕಲಬುರಗಿ ನಗರ ಹಾಗೂ ಜಿಲ್ಲೆಯ ವಿವಿಧ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಮತ್ತು ಹಕ್ಕೊತ್ತಾಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ರೈತರು, ಸಾರ್ವಜನಿಕರು ಹಾಗೂ ವಿವಿಧ ಸಂಘಟನೆಗಳು ಸಹಕರಿಸುವಂತೆ ಸಂಯುಕ್ತ ಹೋರಾಟ ಕರ್ನಾಟಕ SKM ಮನವಿ ಮಾಡಿದೆ. ಆದರೆ ಸರ್ಕಾರ ಇಲ್ಲಿವರೆಗೆ ಯಾವುದೇ ಕ್ರಮವನ್ನ ರೈತರ ಬಗ್ಗೆ ಕಾಳಜಿಯನ್ನ, ರೈತರ ಬಗ್ಗೆ
ಅವಲೋಕನ ಮಾಡತಕ್ಕಂಥದ್ದು ಇಲ್ಲಿವರೆಗೆ ಮಾಡಿಲ್ಲ. ಇದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥ. ರೈತರೇ ಬೆನ್ನೆಲುಬು ಅಂತ ಹೇಳ್ತಾರೆ ಪ್ರತಿಯೊಂದು ಭಾಷಣದಲ್ಲಿ, ಪ್ರತಿಯೊಬ್ಬರು ಕೂಡ ಹೇಳ್ತಾರೆ. ಆದರೆ ರೈತರ ಬಗ್ಗೆ ಚಿಂತನೆ ಯಾರು ಮಾಡೋದಿಲ್ಲ, ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಿಲ್ಲ. ಆದರೆ ಇದು ಬಹಳ ದುಃಖಕರವಾಗಿರ್ತಕ್ಕಂಥ ಸಂಗತಿ. ರೈತರ ಜೀವನ ಯಾರು ಕೃಷಿಕರ ಮೇಲೆ ಅವಲಂಬಿತವಾಗಿ ಒಕ್ಕಲ್ತನ ಮಾಡ್ತಾ ಇದ್ದಾರೆ, ಅವರ ಕುಟುಂಬದ ಸರ್ವೆಯನ್ನು ಮಾಡಿದ್ರೆ, ಅವರ ಕುಟುಂಬದ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ್ರೆ ನಮ್ಮೆಲ್ಲರಿಗೆ ಮಾಹಿತಿಯನ್ನು ಸಿಗ್ತಾ ಇದೆ. ಯಾರು ಇವತ್ತು 100 ಎಕರೆ ಭೂಮಿ ಇಟ್ಕೊಂಡು ವ್ಯವಸಾಯ ಮಾಡ್ತಾ ಇದ್ದಾರೆ, ಅವರು ಕೂಡ ಅತ್ಯಂತ ಚಿಂತನೆಯಲ್ಲಿದ್ದಾರೆ, ದುಃಖಿತರಾಗಿದ್ದಾರೆ, ಅನೇಕ ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಆದ್ರೆ ನಗರದಲ್ಲಿ ಇರ್ತಕ್ಕಂಥ ನಾವೆಲ್ಲ ಉದ್ಯೋಗಿಗಳು, ಸರ್ಕಾರದಲ್ಲಿ ಉದ್ಯೋಗಿಗಳು ಇರ್ತಕ್ಕಂಥವ್ರು ಯಾವ್ದ್ರ ಬಗ್ಗೆನೂ ಕಾಳಜಿ ವಹಿಸಲ್ಲ. ಯಾಕಂದ್ರೆ ಮಾಸಿಕವಾಗಿ ತಿಂಗಳಿಗೆ ಸಂಬಳ ಬರ್ತಾ ಇದೆ, ಜೀವನ ನಡೀತಾ ಇದೆ. ಸ್ವಲ್ಪ ರೇಟ್ ಹೆಚ್ಚಾದ್ರೂ ಕೂಡ ಅವರು ವಹಿಸ್ತಾರೆ. ಆದರೆ ರೈತರ ಮಕ್ಕಳ ಬಗ್ಗೆ, ರೈತರ ಕುಟುಂಬದ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ ಸರ್ಕಾರ ಕೂಡ ಎಚ್ಚರಿಕೆ ವಹಿಸ್ತಾ ಇಲ್ಲ. ಅನೇಕ ಸಮಸ್ಯೆಗಳನ್ನ ಈ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ರೈತರ ಸ್ಥಿತಿ ಬಹಳ ಚಿಂತಾಜನಕವಾಗಿದೆ. ಇವತ್ತು ಕೆರೆ ಹಳ್ಳಗಳಲ್ಲಿ ಕೂಡ ನೀರಿಲ್ಲ, ನದಿಗಳಲ್ಲಿ ನೀರು ಒಣಗ್ತಾ ಇವೆ, ಬಾವಿಗಳಲ್ಲಿ ನೀರು ಒಣಗ್ತಾ ಇವೆ. ಬೋರೆಲ್ಲ ಏನಪ್ಪಾ ಅಂದ್ರೆ ನೀರು ಒಳಗಡೆ ಹೋಗ್ತಾ ಇದೆ, ಬೋರಲ್ಲಿ ನೀರು ಸರಿ ಹೋಗ್ತಾ ಇಲ್ಲ. ನಗರದಲ್ಲಿ ಕೂಡ ಟ್ಯಾಂಕರ್ಗಳಿಂದ, ಖಾಸಗಿಯಾಗಿರ್ತಕ್ಕಂಥ ಟ್ಯಾಂಕರ್ಗಳಿಂದ ನೀರು ಸಪ್ಲೈ ಮಾಡ್ತಾ ಇದೆ, ನೀರಿನ ವ್ಯವಸ್ಥೆ ಆಗ್ತಾ ಇದೆ. ಒಂದ್ ವೇಳೆ ಅವನು ನೀರು ಸಿಗ್ಲಿಲ್ಲ ಅಂದ್ರೆ ಮುಂದೆ ಏನು ಅಂತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆ. ಯಾಕಂದ್ರೆ ಇನ್ನು ಮಳೆ ಬರ್ಬಹುದು ಅಂತಕ್ಕಂಥ ಒಂದು ಆಶೆ ಇಟ್ಕೊಂಡು ಈಗ ಸರ್ಕಾರ ಸುಮ್ಮನೆ ಕೂತಿದೆ. ಆದರೆ ಪೂರ್ವಭಾವಿಯಾಗಿ ಸರ್ಕಾರ ಇದ್ರ ಬಗ್ಗೆ ವ್ಯವಸ್ಥಿತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಬೇಕು. ಇಲ್ಲದೆ ಹೋದ್ರೆ ಗಂಭೀರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಕೈ ಮೀರಿ ಹೋದಾಗ ಅಲ್ಲೋಲ್ ಕಲ್ಲೋಲ್ ಆಗ್ತಕ್ಕಂಥ ಪರಿಸ್ಥಿತಿಯನ್ನು ಉಂಟಾಗ್ತಿದೆ. ಅದಕ್ಕೆ ಈಗಾಗಲೇ ನಾವು ಅನೇಕ ಭೇಟಿಗಳನ್ನಿಟ್ಟರು ಕೂಡ ಗಮನಕ್ಕೆ ತಂದ್ರು ಕೂಡ ಏನಪ್ಪ ಅಂದ್ರೆ ಮಾಡಿರಲಿಲ್ಲ. ನಮ್ಮ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳನ್ನ ಬೆಳೆ ವಿಮೆಗಾಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ದೃಢೀಕರಣ ಪತ್ರವನ್ನು ಕೇಳ್ತಾ ಇದ್ದಾರೆ. ದೃಢೀಕರಣ ಅಂದ್ರೆ ಏನಂದ್ರೆ ಎಲ್ಲಿ ಕೂಡ ಸಾಲ ಇಲ್ಲ ಅಂತಕ್ಕಂಥ ದೃಢೀಕರಣ ಕೇಳ್ತಾ ಇದ್ದಾರೆ. ಈಗ ನಾವು ಎಂಪ್ಲಾಯಿ ಇದ್ದೇವೆ ಅಂತ ಹೇಳಿ ಉದಾಹರಣೆಗಾಗಿ ನಾನು ಒಂದ್ ಕಡೆ ಹೌಸಿಂಗ್ ಲೋನ್ ತಗೊಂಡಿದ್ದೆ, ಮತ್ತೊಂದ್ ಕಡೆ ಪರ್ಸನಲ್ ಲೋನ್ ಕೊಡ್ತಾ ಇದ್ದಾರೆ. ಆದ್ರೆ ರೈತರಿಗೆ ಒಂದು ಲೋನ್ ಇದ್ದರೆ ಇನ್ನೊಂದು ಲೋನ್ ಕೊಡೋದಿಲ್ಲ. ಎಷ್ಟು ಜನಕ್ಕೆ ಅದನ್ನೇ ಅದೇ ಲೋನ್ ಅವ್ರಿಗೆ ಮುಡ್ಸಕ್ ಆಗಲ್ಲ. ಯಾವ ಮೊದಲಿಗೆ ಲೋನ್ ತಗೊಂಡಿರ್ತಾರೆ, ಸಾಲ ಪಡೆದಿರ್ತಾರೆ, ಅದನ್ನ ಯಾಕೆ ಮುಡ್ಸೋದಾಗಲ್ಲ ಅಂತಕ್ಕಂಥದ್ದು ಚಿಂತನೆ ಮಾಡೋದಿಲ್ಲ. ಇನ್ನೊಂದ್ ಕಡೆ ವ್ಯವಸ್ಥೆಯನ್ನು ಮಾಡೋದಾಗೋದಿಲ್ಲ. ಅವ್ರ ಅಭಿವೃದ್ಧಿ ಹೇಗೆ ಅಂತಕ್ಕಂಥದ್ದು ಅದು ಕೂಡ ಏನಪ್ಪ ಅಂದ್ರೆ ಆಲೋಚನೆ ಮಾಡ್ತಕ್ಕಂಥದ್ದು. ಈಗಾಗಲೇ ಬಿತ್ತಣಿಕೆ ಆಗಿದೆ, ಮಳೆ ಬರ್ತಾ ಇದೆ ಅಂತಕ್ಕಂಥದ್ದು ಒಂದು ಉದ್ದೇಶದಿಂದ ಬಿತ್ತಣಿಕೆ ಆಗಿದೆ. ಖರೀದಿ ಅಂತ ಬಿತ್ತನೆ ಬೀಜ ಮಾಡಿದ್ದಾರೆ. ಆ ಬೀಜಗಳನ್ನ ಮತ್ತೆ ನಾವು ಖರೀದಿ ಮಾಡಬೇಕಾದ್ರೆ ಸಾಧ್ಯ ಆಗೋದಿಲ್ಲ. ಮತ್ತೆ ಮಳೆ ಬಂದರೂ ಕೂಡ ಬಿತ್ತನೆಗೆ ಬೀಜ ಸಿಗುದಿಲ್ಲ. ಅದಕ್ಕೆ ಸರ್ಕಾರ ಮರು ಬಿತ್ತನೆಗಾಗಿ ಉಚಿತವಾಗಿರ್ತಕ್ಕಂಥ ಬೀಜ ಮತ್ತು ರಸಗೊಬ್ಬರ ಪೂರೈಕೆಯನ್ನು ಮಾಡಬೇಕಂತಕ್ಕಂಥದ್ದು. ಇನ್ನು ಕುಡಿಯುವ ನೀರಿನ, ಮನುಷ್ಯ ಬದುಕಬೇಕಾದ್ರೆ ಮುಖ್ಯವಾಗಿರ್ತಕ್ಕಂಥ ಆಹಾರದ ಜೊತೆಗೆ ನೀರು ಬೇಕೇ ಬೇಕು. ಪ್ರತಿಯೊಬ್ಬನಿಗೆ ದಿನನಿತ್ಯ ಕುಡಿತಕ್ಕಂಥ 3 ರಿಂದ 4 ಲೀಟರ್ ನೀರು ಬೇಕೇ ಆಗ್ತದೆ. ಕುಟುಂಬದಲ್ಲಿ 10 ಜನ ಇದ್ರೆ 40 ಲೀಟರ್ ನೀರು ಬೇಕೇ ಆಗ್ತದೆ. ಆ ನೀರನ್ನ ಸಿಗ್ಲಿಲ್ಲ ಅಂದ್ರೆ ನಾವು ಬದುಕೋದು ಹೇಗೆ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಇದ್ರೂ ಕೂಡ ಮುಂಜಾಗ್ರತಾ ಬರಗಾಲ, ಬರಪೀಡಿತಕ್ಕೆ ಸಂಬಂಧಪಟ್ಟಂಗ, ಬರಗಾಲ ಎದುರಿಸೋದಕ್ಕೆ ಸಂಬಂಧಪಟ್ಟಂಗ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ಇರ್ತಕ್ಕಂಥದ್ದೇ ಇದು ಬೇಜವಾಬ್ದಾರಿತನ ಸರ್ಕಾರ ಅಂತಕ್ಕಂಥ ಮಾತನ್ನ ಹೇಳ್ಕೊಳ್ತೀವಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ. ಇವತ್ತು ಮಳೆ ಬಂದಿದ್ದು ಯಾವುದೇ ಕಾರಣಕ್ಕೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಇವತ್ತಿನ ಮಳೆ ಯಾಕೆ ಇವತ್ತು ಏನಾಗಿದೆ, ನಮಗೆ ಮುಂಗಾರು ಕ್ರಾಪ್ ನಮ್ಮ ಭಾಗ ತೊಗರಿಯ ನಾಡಿನಲ್ಲಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಭಾಗದ ರೈತರ ಬೆಳೆ 60 ದಿನದ ಬೆಳೆ ಉದ್ದು, ಹೆಸರು, ಸೋಯಾ, ಎಳ್ಳು ಇವು 3-4 ಬೆಳೆಗಳನ್ನ ಕಂಪ್ಲೀಟ್ ಆಗಿ ಕೈ ತಪ್ಪೋಗಿದೆ ರೈತರ ಕ್ರಾಪ್ ಅದ ರೊಕ್ಕದ್ದು. ಆದ್ರೆ ಯಾವುದೇ ಕಾರಣಕ್ಕೂ ಮಾಲ್ನು ಕೂಡ ದಾನಿ ಬೆಳೆಯಲಾರಂತ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗಿದೆ. ಈ ಆರ್ಥಿಕ ಬೆಳೆ ನಮ್ಮ ರೊಕ್ಕದ ಮಾಲು. ಆದ್ರೆ ಇವತ್ತಿನ ಪರಿಸ್ಥಿತಿ ಏನಿದೆ, ನಮ್ಮ ಕಲಬುರಗಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ರೈತರು 15 ದಿನ ಮಾತ್ರ ಅವಕಾಶ ಇದೆ ನಮ್ಮ ರೈತರಿಗೆ ತೊಗರಿ ಬಿತ್ತಲಕ್ಕ ಬೆಳಿಲಿಕ್ಕೆ ಮಾತ್ರ. 15 ದಿನದಲ್ಲಿ ಹೋಯ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ತೊಗರಿನೂ ಕೂಡ ನಮ್ಮ ತೊಗರಿಯ ನಾಡು ಪೂರ್ತಿ ಬರಡಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಇಷ್ಟೊತ್ತಾದ್ರೂ ಕೂಡ ಇವತ್ತು ಜುಲೈ 25-26ನೇ ತಾರೀಕಿದೆ. 26ನೇ ತಾರೀಕಿದ್ರು ಬರಗಾಲ ಬಗ್ಗೆ ಘೋಷಣೆ ಮಾಡೋದ್ರ ಬಗ್ಗೆ ಇನ್ನೂ ಕೂಡ ನೋಡೋದು, ಹೇಳೋದು, ಕೇಳೋದು, ದೇತು ದಿಲತ್ತು ಕುರ್ತಾ ಕಮಿಸ್ ಏನು ಸರಿಯಾದಲ್ಲ. ಇದು ಬಹುತೇಕ ನನಗನ್ನಿಸ್ತದ ಏನು ರೈತರ ಸತ್ತ ಬಳಕ ರೈತರ ಗೋರಿ ಮೇಲೆ ಇವು ಪರಿಹಾರ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅದೇನು ಅಂತಕ್ಕಂಥದ್ದು ಬಹಳ
ತುಂಬಾ ಖೇದಕರದಿಂದ ವ್ಯಕ್ತಪಡಿಸ್ತಕ್ಕಂಥ ಪರಿಸ್ಥಿತಿಯನ್ನು ಇದೆ. ಸಾಲದ ಬಾಧೆ ತಾಳದೆ ನಮ್ಮ ರೈತರು ಸರಣಿ ಆತ್ಮಹತ್ಯೆಗಳನ್ನ ನಡೀತಾ ಇದ್ದಾರೆ. ರೈತರ ಆತ್ಮಹತ್ಯೆಗಳನ್ನು ತಡೆಗಟ್ಟೋದಕ್ಕೆ ಸಂಬಂಧಪಟ್ಟ ಯಾವುದೇ ಕಾರಣಕ್ಕೂ ಕಿಂಚಿತ್ ಕಾಳಜಿ ಇಲ್ಲ. ಇವತ್ತು ಮಳಿ ಬಂದಿರೋದ್ರಿಂದ ರೈತರು ಏನ್ ಮಾಡ್ತಾ ಇದಾರೆ ಅಂತ ಕೇಳಿದ್ರೆ ತಳಹಸಿಲ್ಲ. ಇವತ್ತು ಮೊನ್ನೆ ಮಳಿ ಬಂದಿದ್ದು, ಇವತ್ತು ಬಿತ್ತಕ್ಕೆ ಹೋಗ್ತಾ ಇದ್ದಾರೆ ರೈತರು. ಕೆಲವರು ಬಿತ್ತಂತ ಸಂದರ್ಭದಲ್ಲಿ ಬುಡಕ್ಕೆ ಕೂರಿಗೆ ಮೇಲೆ ಕೂರಿಗೆ ದಿಂಡಿನ ಮೇಲೆ ಮತ್ತೆ ಕುಂಟಿ ದಿಂಡಿ ಮೇಲೆ ಅಂತ ಬುಡಕ್ ಗರ್ಗರ ಅಂತ ಇದೆ, ತಳಹಸಿಲ್ಲ ಪೂರ್ತಿ. ಅದೇನಾಗ್ಬಿಡುತ್ತೆ ಅಂತ ಕೇಳಿದ್ರೆ ತೇವಾಂಶ ಕಂಪ್ಲೀಟ್ ಆಗಿ ಇಲ್ಲಾರ ಕಾರಣಕ್ಕಾಗಿ ಈಗ ಬಿತ್ತರೂ ಕೂಡ 2ನೇ ಬಾರಿ ಬಿತ್ತಿರ್ತಕ್ಕಂಥ ರೈತರು ಬೀಜ, ರಸಗೊಬ್ಬರ, ಭೂಮಿ ಬೀಜ ಭೂಮಿಗೆ ಹಾಕಿರೋದ್ರಿಂದ ಬೀಜ ಫರ್ಟಿಲೈಸೇಷನ್ ನಾಟಿ ಕೇಳೋದಿಲ್ಲ, ಅದು ಲಾಸ್ ಆಗ್ತದೆ. ಅದ್ರ ಬಗ್ಗೆ ಕೂಡ ಕಿಂಚಿತ್ತಿಲ್ಲ ಇದೆ ಸರ್ಕಾರಕ್ಕೆ. ಅದಕ್ಕೆ ನಾವು ಕೇಳಕ್ ಬಯಸ್ತಾ ಇದೀವಿ, ಆಗಸ್ಟ್ 17 ಒಳಗಾಗಿ ಸರ್ಕಾರ ರೈತರ ನೆರವಿಗೆ ಧಾವಿಸಬೇಕು, ರೈತರ ಪರವಾಗಿ ನಿಲ್ಲಬೇಕು. ಇವತ್ತು ತಕ್ಷಣ ಬರಗಾಲನ್ನ ಘೋಷಣೆ ಮಾಡಬೇಕು, ಬರಪೀಡಿತ ಘೋಷಣೆ ಮಾಡಿ ಬರ ಪರಿಹಾರನ ಕೊಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಮುಂದಾಳತ್ವ ವಹಿಸಬೇಕು ಅಂತಕ್ಕಂಥದ್ದು ಮುಖ್ಯವಾಗಿರುವಂತ ನಮ್ಮ ಎಲ್ಲರದ್ದು ಬೇಡಿಕೆ ಅಂತಕ್ಕಂಥ ಮಾತನ್ನ ಬಯಸ್ತೀವಿ. ಇದು ಅನ್ನದಾತರ ಹೋರಾಟ, ಅನ್ನದಾತರ ಪರವಾಗಿ ನಿಲ್ಲಬೇಕು ಅಂತಕ್ಕಂಥ ಮಾತನ್ನ ಇವತ್ತು ನಾವು ಆಗ್ರಹನ ಮಾಡ್ತಾ ಇದೀವಿ ಅನ್ನುವಂಥ ಮಾತನ್ನ ಬಯಸ್ತೀವಿ. ಇವತ್ತು ಮರುಬಿತ್ತನೆ ಮಾಡ್ತಾ ಇದ್ದಾರೆ ಸರ್ಕಾರ. ಎಲ್ಲಿನೂ ಕೂಡ ಕಿಂಚಿತ್ ಕಾಳಜಿ ಇಲ್ಲ. ಇವ್ರಿಗೇನೋ ರೈತರ ಬಗ್ಗೆ ಕಾಳಜಿ ಇತ್ತಂದ್ರೆ ಈಗ ಬಿತ್ತನೆಗೆ ಸಂಬಂಧಪಟ್ಟ ಬೀಜ, ರಸಗೊಬ್ಬರನ್ನ ಕೊಡಬೇಕಾಗಿತ್ತು. ಅದ್ರ ಬಗ್ಗೆ ಎಲ್ಲಿ ಇವ್ರು ಏನ್ ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗ್ ಮಾಡಿ ಏನ್ ವರದಿ ಸಲ್ಲಿಸ್ತಾ ಇದಾರೋ, ಏನ್ ಮಾಡ್ತಿದಾರೋ ಅನ್ನತಕ್ಕಂಥದ್ದೇ ರೈತರ ಬಗ್ಗೆ ಯಾವುದೇ ಕಾರಣಕ್ಕೂ ಕಾಳಜಿ ಇಲ್ಲ ಅಂತಕ್ಕಂಥದ್ದು ಇದು ಬಹಳ ಖೇದಕರ ಸಂಗತಿ ಅನ್ನುವಂಥ ಮಾತನ್ನ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ. ಹಾಗಾಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ದನ ಕರುಗಳ ಪರಿಸ್ಥಿತಿ, ಇವತ್ತು ಮಳೆ ಬಂದಿದೆ, ಇವತ್ತು ಮಳೆ ಬಂದ್ರೆ ಇವತ್ತಿನ ನೋವಾಗಲ್ಲ. ಕನಿಷ್ಠ 20-25 ದಿನ ಬೇಕು ಮಳೆ ಬಂದ್ರೆ. 25 ದಿನ ಗಟ್ಟಿ ಹುಲ್ಲಾಗಕ್ಕ ದನ ಕರುಗಳ ಪರಿಸ್ಥಿತಿ ಪರದಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಹಾಗಾಗಿರೋದ್ರಿಂದ ಇವತ್ತು ನಾರಾಯಣಪುರ ಜಲಾಶಯದ ನೀರು ಬಿಟ್ಟಿದೆ. ಆ ನಾರಾಯಣಪುರ ಜಲಾಶಯದ ನೀರು ಬಿಟ್ಟು ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ನಮ್ಮ ಭೀಮಾ ನದಿ ತುಂಬತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅದು. ಆ ಭೀಮಾ ನದಿ ತುಂಬತಂದ್ರೆ ನಮಗೆ ಪೂರ್ತಿ ಗಂಗಾಪುರ ದತ್ತಾತ್ರೇಯ ದೇವಸ್ಥಾನ ಪವಿತ್ರವಾಗಿರ್ತಕ್ಕಂಥ ದೇವಸ್ಥಾನ. ಅಲ್ಲಿ ಬರ್ತಕ್ಕಂಥ ಸುಮಾರು ಜನರೆಲ್ಲರೂ ಬರ್ತಾರೆ ದೇವಸ್ಥಾನ. ಅಲ್ಲಿ ಸ್ನಾನ ಮಾಡಕ್ಕೆ ಅಲ್ಲಿ ನೀರಿಲ್ಲದಂತ ಪರಿಸ್ಥಿತಿ ನಿರ್ಮಾಣ. ದನ ಕರುಗಳಿಗೆ ನೀರಿಲ್ಲ, ಕುರಿಗಳಿಗೆ ನೀರಿಲ್ಲ. ಆ ಭೀಮಾ ನದಿ ಪ್ರತಿಯೊಂದು ಇರೋದ್ರಿಂದ ಈ ಗಂಗಾಪುರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ರೈತರು ದನ ಕರುಗಳು ಪರದಾಡ್ತಕ್ಕಂಥ ಪರಿಸ್ಥಿತಿ ನೀರಾಗಿ ಇವತ್ತು ನಮ್ಮಲ್ಲಿ ಏನಾಗಿದೆ ಪರಿಸ್ಥಿತಿ. ಭೀಮಾ ನದಿ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ಕಬ್ಬು ಬೆಳೆಗಾರರು 1500 ಕೋಟಿ ರೂಪಾಯಿನ ಲಾಸ್ ಅನ್ನು ಅನುಭವಿಸ್ತಾ ಇದ್ವಿ ನಾವು ಈ ವರ್ಷ. 1500 ಕೋಟಿ ರೂಪಾಯಿ ಕಬ್ಬು ಬೆಳೆಗಾರರನ್ನ ಕಬ್ಬು ಒಣಗ್ತಾ ಇದೆ ನೀರಿಲ್ಲದ ಕಾರಣಕ್ಕಾಗಿ. ನೀರಿಲ್ಲದ ಕಾರಣಕ್ಕೆ ಕಬ್ಬನ್ನು ಒಣಗಿ ಹೋಗ್ತಾ ಇದೆ. ಭೀಮಾ ನದಿ ಮೇಲೆ ಅವಲಂಬಿತರಾಗಿ ನೀರು ಬೆಳಿ ಬೆಳೀತಕ್ಕಂಥ 1 ವರ್ಷದ ಬೆಳೆ ಕಬ್ಬು ಬೆಳೆಗಾರ ಕಬ್ಬನ್ನು ಒಣಗಿ ಹೋಗ್ತಾ ಇದೆ. ಅದ್ರ ಬಗ್ಗೆ ಕಾಳಜಿ ಇಲ್ಲ. ಕಬ್ಬಿನ ಇಳುವರಿ ಬರಲಾರಂತ ಪರಿಸ್ಥಿತಿ ನಿರ್ಮಾಣ ಇದೆ ಈ ವರ್ಷ. 1 ಎಕರೆಗೆ ಕನಿಷ್ಠ ಅಂದ್ರೆ 50ರಿಂದ 60 ಟನ್ ಕಬ್ಬು ಬರ್ತಿತ್ತು. ಈ ವರ್ಷ ಎಷ್ಟು ಬರ್ತಂತ ಕೇಳಿದ್ರೆ 1 ಎಕರೆಗೆ 20ರಿಂದ 25 ಟನ್ ಮಾತ್ರ ಕಬ್ಬು ಬರ್ತಕ್ಕಂಥ ಪರಿಸ್ಥಿತಿ. ಅಂದ್ರೆ 50% ಇವತ್ತು ಈ ಮಳಿ ಬಂದ್ರು ಕೂಡ 50% ಲಾಸ್ ಅಂತಕ್ಕಂಥದನ್ನ ರೈತರ ಕಬ್ಬು ಬೆಳೆಗಾರರು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಇದೆ. 45-46 ಸಾವಿರ ಹೆಕ್ಟೇರ್ ಕಬ್ಬು ಬೆಳೆಗಾರ ಇದ್ದಾರೆ ನಮ್ಮಲ್ಲಿ. ಈ ವರ್ಷ ಅಂದಾಜು ಇವತ್ತು ಅಗ್ರಿಕಲ್ಚರ್ ವರದಿ ಸರ್ಕಾರ ರಿಪೋರ್ಟ್ ಪ್ರಕಾರ ನೋಡ್ರೆ 8.5 ಲಕ್ಷ ಹೆಕ್ಟೇರ್ 9 ಲಕ್ಷ ಹೆಕ್ಟೇರ್ ಬಿತ್ತು. 8.5 ಲಕ್ಷ ಹೆಕ್ಟೇರ್ ಬಿತ್ತನೆ ಅಂತಕ್ಕಂಥದ್ದು ಹೇಳಿದ್ರೆ 6 ಲಕ್ಷ ಹೆಕ್ಟೇರ್ ಬರೀ ತೊಗರಿ, ಉದ್ದು, ಹೆಸರು, ಸೋಯಾ ಏನಿಲ್ಲ. ಈಗ ಕೆಲವೊಂದು ಹಸಿ ಅರ್ಧಮರ್ಧ ಹಸಿ ಇದ್ರು ಕೂಡ ಬಿತ್ತಿರ್ತಕ್ಕಂಥ ಮೊಳಕೆ ಹೊಡೆದ. ಆ ಮೊಳಕೆ ಹೊಡೆದಿರ್ತಕ್ಕಂಥ ಬೆಳೆ ಕಟ್ರ ಆಯ್ತದ. ಕಟ್ರ ಆಗಿರೋದ್ರಿಂದ ಅದು ಬೆಳಿ ಬೆಳೆಯಂಗಿಲ್ಲ. ಈಗ ಅದು ಬಾಳ್ಬೇಕತ್ತದ. ಈಗ ನಿನ್ನೆ ಬೆಳಿ ಮಾತ್ರ ಅದು ಚಿಗುರು ಹೊಡಿತದ, 4 ಕಾಯಿ ಆಗ್ತದ. ಅದೆದಕ್ಕೆ ಬರಲ್ಲ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಸ್ಕೃತಿ ಮತ್ತು ಸಾಹಿತ್ಯ ಪರಿಷತ್ ರಾಜ್ಯ ಘಟಕ ಬೆಂಗಳೂರು ಹಾಗೂ ಜಿಲ್ಲಾ ಘಟಕ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ, ಸಾಂಸ್ಕೃತಿಕ ವೈಭವ, ಜಿಲ್ಲಾ ಮಟ್ಟದ ಸೇವಾ ವಿಭೂಷಣ ಪ್ರಶಸ್ತಿ ಪ್ರದಾನ ಹಾಗೂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಭಾನುವಾರ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ನೂತನ ಜಿಲ್ಲಾ ಪದಾಧಿಕಾರಿಗಳಿಗೆ ಅಧಿಕಾರ ಸ್ವೀಕಾರ ಮಾಡಿಸಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಸರ್ಕಾರಿ ನೌಕರರನ್ನು ಜಿಲ್ಲಾ ಮಟ್ಟದ ಸೇವಾ ವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸಂಸ್ಕೃತಿ ಮತ್ತು ಸಾಹಿತ್ಯ ಪರಿಷತ್ತಿನ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಪರ್ವೀನ್ ಮೇಡಮ್ ಅವರಿಗೆ ಪೂರ್ಣ ಮೇಡಮ್ ಅವರು ಸ್ವಾಗತಿಸಿ ಸನ್ಮಾನಿಸಬೇಕಾಗಿ ಅವರಲ್ಲಿ ನಾನು ಹೃದಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ನೌಕರರ ಬಂದಿಲ್ಲ. ಚಾಮರಾಜ್ ದೊಡ್ಡಮನಿ ಸರ್ ಅವರು ಬಂದು
ಸತ್ಕರಿಸಿ ಸನ್ಮಾನಿಸಬೇಕಾಗಿ ಅವರಲ್ಲಿ ನಾನು ಹೋಗಿ ಸ್ವಾಗತಿಸಿ ಅದೇ ರೀತಿಯಾಗಿ ಸನ್ಮಾನಿಸಬೇಕಾಗಿ ನಾನು ಅವರಲ್ಲಿ ಕೇಳಬಹುದು. ಶಿವರಾಯಗೌಡ ಸರ್. ಇದೇ ವೇಳೆ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಪುಸ್ತಕವನ್ನು ಗಣ್ಯರು ಬಿಡುಗಡೆ ಮಾಡಿ ಲೇಖಕರನ್ನು ಅಭಿನಂದಿಸಿದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮಾರಂಭದ ವಿಶೇಷ ಆಕರ್ಷಣೆಯಾಗಿದ್ದು, ಕಲಾವಿದರು ವಿವಿಧ ಸಾಂಸ್ಕೃತಿಕ ಪ್ರದರ್ಶನಗಳ ಮೂಲಕ ನೆರೆದಿದ್ದವರ ಮೆಚ್ಚುಗೆಗೆ ಪಾತ್ರರಾದರು. ಶಾಸಕ ಅಲ್ಲಂಪ್ರಭು ಪಾಟೀಲ್ ಮಾತನಾಡಿ, ಸರ್ಕಾರಿ ನೌಕರರು ಆಡಳಿತಾತ್ಮಕ ಜವಾಬ್ದಾರಿಗಳ ಜೊತೆಗೆ ಸಾಹಿತ್ಯ, ಕಲೆ ಹಾಗೂ ಸಂಸ್ಕೃತಿಯ ಬೆಳವಣಿಗೆಗೆ ನೀಡುತ್ತಿರುವ ಕೊಡುಗೆ ಶ್ಲಾಘನೀಯವಾಗಿದೆ. ಇಂತಹ ಕಾರ್ಯಕ್ರಮಗಳು ನೌಕರರಲ್ಲಿ ಸೃಜನಶೀಲತೆ, ಸೇವಾ ಮನೋಭಾವ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಮತ್ತಷ್ಟು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪರಿಷತ್ನ ರಾಜ್ಯ ಹಾಗೂ ಜಿಲ್ಲಾ ಪದಾಧಿಕಾರಿಗಳು, ವಿವಿಧ ಇಲಾಖೆಗಳ ಸರ್ಕಾರಿ ನೌಕರರು, ಸಾಹಿತಿಗಳು, ಕಲಾವಿದರು, ಗಣ್ಯರು ಮತ್ತು ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾದರು. ತಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗ್ತದೆ. ಬಂದಿರ್ತಕ್ಕಂಥದ್ದು ಓದಿದವರು ಕೂಡ, ನಮಗೂ ಕೂಡ ಒಂದು ಶಾಂತಿ, ನೆಮ್ಮದಿ ಸಿಗ್ತಕ್ಕಂಥ ರೀತಿಯಲ್ಲಿ ಅಳಿಯುವ ಹೆಸರಿಲ್ಲ, ಶರೀರದ ಹೆಸರು ಉಳಿಯುವಂತೆ ಬದುಕು. ಅವ್ರು ಬರೆದಿರ್ತಕ್ಕಂಥ ಈ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಬದುಕು ಏನು ತಾಳ್ಮೆಯಿಂದಿರಬೇಕು. ತಾಳ್ಮೆಯಿಂದಿರಲು ಬದುಕು ಹಸನಾಗಿರಬೇಕು. ಎಷ್ಟೇ ಅರ್ಥಗರ್ಭಿತವಾಗಿರ್ತಕ್ಕಂಥ ಪದಗಳನ್ನು ನಮ್ಮ ಮುರುಗಪ್ಪ ಅವರು ಮತ್ತು ಜ್ಯೋತಿಯವರು ಈ ಕವನದಲ್ಲಿ ಏನಪ್ಪ ಅಂದ್ರೆ ಅಳವಡಿಸಿದ್ದಾರೆ. ಮೋಡದ ಮಂಚಿಗೆ ಹತ್ತಿರವಾಗಿ ದೂರವಾಗದವ, ಮನಸ್ಸಿಗೆ ತೀರಾ ಸನಿಯವಾದವ, ಕನಸಿನಲ್ಲಿ ಬಂದು ಕಾಡಿ ಹೋಗುವ, ನನ್ನ ಕನವರಿಕೆಯಲ್ಲಿ ಇರುವ ಕವನ ಇದು. ಹೃದಯವಾಸಿ, ಹೃದಯದ ಬಗ್ಗೆ ತನ್ನದೇ ಆದಂಥ ಆಳವಾದ ಅಧ್ಯಯನ ಮಾಡಿ ಇಂಥ ಕವನ ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಂಥ ಅನೇಕ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳಷ್ಟು ಜನ ಅವರು ಬೆಂಗಳೂರಿನಿಂದ ಬಂದಿದ್ದಾರೆ. ರಮ್ಯಾ ಅವರು ಒಂದು ಒಳ್ಳೆ ಹೋರಾಟಗಾರರಾಗಿ ಇವತ್ತು ರಾಜ್ಯ ಮಟ್ಟದ ಅಧ್ಯಕ್ಷರಾಗಿ ಇಂಥ ಚಟುವಟಿಕೆಗಳಲ್ಲಿ, ಅದು ಸಂಡೇ ದಿವಸ ಏನು ಬಂದ್ರೆ ನೀವೆಲ್ಲರೂ ಒಟ್ಟಿಗೆ ಸೇರಿಸ್ತಕ್ಕಂಥ ಕೆಲಸ ಭಾಳ ಇಂಪಾರ್ಟೆಂಟ್. ಯಾರ್ಯಾರೋ ಎಲ್ಲೆಲ್ಲೋ ನೌಕರಿ ಮಾಡ್ತೀವಿ, ಯಾರಿಗೊಬ್ಬರು ಪರಿಚಯ ಇರೋಂಗಿಲ್ಲ, ಒಬ್ರಿಗೊಬ್ರು ಕೂಡ ಇರೋಂಗಿಲ್ಲ. ರಾಜ್ಯ ಮಟ್ಟದ ಸರ್ಕಾರಿ ನೌಕರು, ಜಿಲ್ಲಾ ಮಟ್ಟದ ಸರ್ಕಾರಿ ಪದಾಧಿಕಾರಿಗಳಾಗಿ ನೀವು ತಿಂಗಳಿಗೊಮ್ಮೆ ಏನಪ್ಪ ಅಂದ್ರೆ ಪದಾಧಿಕಾರಿ ಒಂದು ಸಭೆ ಕರೆದು ಒಂದೆಡೆ ಸಭೆ ಸೇರಿದ್ರೆ ಏನಪ್ಪ ಅಂದ್ರೆ ಎಲ್ರಿಗೂ ಆತ್ಮಹತ್ಯೆ ಬರ್ತದೆ. ನಿಮಗೇನು ಸಮಸ್ಯೆಗಳು ಅರ್ಥ ಆಗ್ತದೆ, ಮನೆ ಸಮಸ್ಯೆ ಆಗಿರ್ಬೋದು, ಇವತ್ತು ಸಾರ್ವಜನಿಕ ಸಮಸ್ಯೆ ಆಗಿರ್ಬೋದು, ಅಧಿಕಾರಿಗಳ ಸಮಸ್ಯೆ ಆಗಿರ್ಬೋದು, ಆಫೀಸ್ನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ನಿಮ್ಗೆ ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ ಚರ್ಚೆ ಮಾಡಿ ಒಂದು ಸಂಘಟನಾತ್ಮಕವಾಗಿ ಆ ಒಂದು ಕೆಲಸವನ್ನು ಬಗೆಹರಿಸಲಿಕ್ಕೆ ಅನುಕೂಲ ಆಗ್ತದೆ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರಿ ನೌಕರರು ಅಂದರೆ ಎಲ್ಲ ಇಲಾಖೆಯ ನೌಕರರು ಒಳಗೊಂಡಿರ್ತಕ್ಕಂತೆ ನೌಕರರಲ್ಲಿ ಸಾಕಷ್ಟು ಸಾಹಿತ್ಯಿಕ ಪ್ರಭುತ್ವ ಇರ್ತದೆ. ಅದರ ಜೊತೆಗೆ ಅವರು ಸಾಹಿತ್ಯವನ್ನು ಬರೀತಕ್ಕಂಥದ್ದು ಕೂಡ ಇರ್ತದೆ. ಆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ವೇದಿಕೆಯನ್ನು ಅವರಿಗೆ ಒದಗಿಸಿಕೊಡಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯೊಂದಿಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಮುಂದಿನ ದಿನಗಳಲ್ಲೂ ಕೂಡ ನಾವು ಸರ್ಕಾರಿ ನೌಕರಿಗೆ ಸಂಬಂಧಿಸಿರ್ತಕ್ಕಂಥ ಸಾಂಸ್ಕೃತಿಕ ವ್ಯವಸ್ಥೆ ಆಗಿರ್ಬೋದು ಅಥವಾ ಸಾಹಿತ್ಯಿಕ ವ್ಯವಸ್ಥೆನಾಗಿರ್ಬೋದು, ಅವರು ಬರೆದಿರ್ತಕ್ಕಂಥ ಬುಕ್ಗಳಾಗಿರ್ಬೋದು, ಬಿಡುಗಡೆ ಮಾಡ್ತಕ್ಕಂಥ ಕಾರ್ಯಕ್ರಮ, ಒಟ್ಟಾರೆಯಾಗಿ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರತಿಭೆಗಳನ್ನು ಅನಾವರಣ ಮಾಡಲಿಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಡ್ತಕ್ಕಂಥ ಕಾರ್ಯವನ್ನು ನಮ್ಮ ಜಿಲ್ಲಾ ಘಟಕ ಕಲಬುರಗಿಯಿಂದ ಮಾಡೋ ಪ್ರಯುಕ್ತವಾಗಿ ಇವತ್ತು ನಾವು ಒಂದು ಪದಗಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮ ಕಲಬುರಗಿ ಜಿಲ್ಲೆಯ ಎಲ್ಲ ಸಾಹಿತ್ಯಾಸಕ್ತರು ಮತ್ತು ಸಾಹಿತಿಗಳು ಎಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ನಾನು ಅವರಿಗೆ ಕೂಡ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಸರ್ಕಾರಿ ನೌಕರರ ಒಂದು ಅತ್ಯುತ್ತಮ ಸೇವೆಯನ್ನು ಮಾಡಿರ್ತಕ್ಕಂಥ ಅಂದ್ರೆ ನಮ್ಮ ನೌಕರರ ಎಲ್ಲ ಇಲಾಖೆಯಲ್ಲ ಒಟ್ಟು 20 ಉತ್ತಮ ಸೇವಾ ವಿಭೂಷಣ ಪ್ರಶಸ್ತಿ ಕೊಡುವುದರ ಮೂಲಕ ನಮ್ಮ ನೌಕರರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಅನಾವರಣ ಮಾಡೋದ್ರ ಜೊತೆಗೆ ಉತ್ತಮ ಸೇವೆಯನ್ನು ಸಲ್ಲಿಸತಕ್ಕಂಥವ್ರಿಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಪರಿಷತ್ತು ಮಾಡ್ತಾ ಇದೆ. ಅದ್ರ ಜೊತೆಗೆ ನಮ್ಮ ವಿಶೇಷವಾದಂಥ 2 ಪುಸ್ತಕಗಳ ಒಂದು ಉದ್ಘಾಟನೆಯನ್ನು ಅಥವಾ ಲೋಕಾರ್ಪಣೆ ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿದ್ವಿ. ಒಂದು ಮಾಗಿದ ಮೌನ ಅಂತಕ್ಕಂಥದ್ದು ಮುರುಗಪ್ಪ ಸರ್ ಅವರು ಬರೆದಿರ್ತಕ್ಕಂಥ ಲೇಖಕರ ಹೆಸರು ಮುರುಗಪ್ಪ ಸರ್ ಅವರು ಮಾಗಿದ ಮೌನ ಅಂತಕ್ಕಂಥ ಒಂದು ಸಂಕಲನವನ್ನು ಕೂಡ ಇವತ್ತು ನಾವು ಲೋಕಾರ್ಪಣೆ ಮಾಡಿದ್ದೇವೆ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸರ್ಕಾರಿ ನೌಕರರ ಬೇಕು ಬೇಡಿಕೆಗಳನ್ನ, ಹಕ್ಕು ಬಾಧ್ಯತೆಗಳನ್ನ, ಜವಾಬ್ದಾರಿಗಳನ್ನ ನಿರ್ವಹಿಸಲಿಕ್ಕೆ ಅತ್ಯಂತ ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಜೊತೆಗೆ ಇತ್ತೀಚಿನ ದಿನಮಾನಗಳಲ್ಲಿ ಸರ್ಕಾರಿ ನೌಕರರ ಕೆಲಸದ ಒತ್ತಡದ ನಡುವೆ ಅವರು ತಮ್ಮದೇ ಆದಂತಹ ಪ್ರತಿಭೆಗಳಿಗೆ ಯಾವುದೇ ಒಂದು ಅವಕಾಶ ಸಿಗದೇ ಇರ್ತಕ್ಕಂಥದ್ದನ್ನ ಗಮನಿಸಿ ರಾಜ್ಯಾದ್ಯಂತ ಸರ್ಕಾರಿ ನೌಕರರಿಗೆ ಅವರಲ್ಲಿರ್ತಕ್ಕಂತಹ ಕಲೆ, ಸಾಹಿತ್ಯ ಅಥವಾ ರಂಗಭೂಮಿ ವಿವಿಧ ಕಲೆಗಳಲ್ಲಿ ಇರ್ತಕ್ಕಂಥ ಆಸಕ್ತಿಗಳನ್ನ ಬೆಳೆಸಿ
ಅವರಿಗೆ ಒಂದು ಮನೋರಂಜನೆಯನ್ನು ಒದಗಿಸ್ತಕ್ಕಂಥದ್ದು, ಮತ್ತೆ ಅವರಲ್ಲಿರ್ತಕ್ಕಂಥ ಪ್ರತಿಭೆಗೆ ಸೂಕ್ತ ವೇದಿಕೆಗಳನ್ನ, ಪುಸ್ತಕ ಬಿಡುಗಡೆ ಆಗಿರ್ತಕ್ಕಂಥದ್ದಾಗಿರ್ಬೋದು, ನಾಟಕಗಳ ಪ್ರದರ್ಶನ ಆಗಿರ್ಬೋದು, ಅವರಲ್ಲಿರ್ತಕ್ಕಂಥ ಸಂಗೀತ ವಿಷಯಗಳನ್ನ, ಆಸಕ್ತಿಗಳನ್ನ, ಪ್ರತಿಯೊಬ್ಬರಲ್ಲಿಯೂ ಕೂಡ ಒಂದು ಸೃಜನಶೀಲ ಮನೋಭಾವನೆ ಇರುತ್ತೆ. ಅದನ್ನ ನಾವು ಎಚ್ಚರಿಸ್ತಕ್ಕಂಥ ಕೆಲಸವನ್ನ ಮಾಡಿ ಅವರಿಗೆ ಸೂಕ್ತ ಸ್ಥಾನಮಾನಗಳನ್ನ ಒದಗಿಸ್ತಕ್ಕಂಥದ್ರ ಜೊತೆಗೆ ಹಲವಾರು ಸರ್ಕಾರಿ ನೌಕರರು ಸರ್ಕಾರಿ ಸೇವೆಯಲ್ಲಿ ಅತ್ಯುತ್ತಮವಾದಂತ ಕೆಲಸವನ್ನ ನಿರ್ವಹಿಸಿರ್ತಾರೆ. ಆದ್ರೆ ಅವರನ್ನ ಎಲ್ಲೋ ಎಲೆಮರೆಕಾಯಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರನ್ನ ನಾವು ಗುರುತಿಸೋದ್ರಲ್ಲಿ ಎಡವಿದಿವೇನೋ ಅಂತ ಒಂದು ಮನೋಭಾವ ನಮಗ್ ಬಂದಾಗ ಅದನ್ನೂ ಕೂಡ ಹಲವಾರು ಸರ್ಕಾರಿ ನೌಕರರುಗಳನ್ನ, ಅಧಿಕಾರಿಗಳನ್ನ, ಸಿಬ್ಬಂದಿಗಳನ್ನ ಗೌರವಿಸ್ತಕ್ಕಂತ ಒಳ್ಳೆ ಪ್ರಶಸ್ತಿಗಳನ್ನ ನೀಡಿ ಅವರಿಗೆ ಗೌರವಿಸ್ತಕ್ಕಂತ ಕೆಲಸವನ್ನು ಕೂಡ ಸರ್ಕಾರಿ ನೌಕರರ ಸಂಸ್ಕೃತಿ ಮತ್ತು ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ. ನಾನು ಹೆಮ್ಮೆಯಿಂದ ಈ ಮೂಲಕ ಹೇಳಲಿಕ್ಕೆ ಬಯಸ್ತಕ್ಕಂಥದ್ದೇನು ಅಂತಂದ್ರೆ, ಸಂಘಟನೆಗಳನ್ನ ಕಟ್ಟಲಿಕ್ಕೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಷ್ಟ ಇರ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಸ್ಕೃತಿ ಮತ್ತು ಸಾಹಿತ್ಯ ಪರಿಷತ್ತನ್ನ ಕೇವಲ 36 ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸಮರ್ಥವಾಗಿ ಕಟ್ಟಲಿಕ್ಕೆ ನಮ್ಮ ಸರ್ಕಾರಿ ನೌಕರರು ಎಲ್ಲರೂ ಕೂಡ ಜೊತೆಗೂಡಿ ಕಾರ್ಯನಿರ್ವಹಿಸಿದ್ದಾರೆ. ಅವರ ಶ್ರಮವನ್ನ ನಾನು ಈ ಮೂಲಕ ಶ್ಲಾಘಿಸ್ತಾ, ಈ ಒಂದು ಪರಿಷತ್ತನ್ನ ನಾವು ಮುಂದಿನ ದಿನಮಾನಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ, ತಾಲೂಕುಗಳಲ್ಲಿ ಕೊಂಡೊಯ್ಯತಕ್ಕಂತ ಕೆಲಸವನ್ನ ನಾವು ಮಾಡ್ತೇವೆ. ಪೇಡಾನಗರಿ, ಧಾರವಾಡ, ಬೇಂದ್ರೆ ಅಜ್ಜನ ನೆಲದಲ್ಲಿ ಸರ್ಕಾರಿ ನೌಕರರ ಸಂಸ್ಕೃತಿ ಮತ್ತು ಸಾಹಿತ್ಯ ಪರಿಷತ್ತನ್ನ ಹುಟ್ಟು ಹಾಕಿದ್ದೇವೆ. ಇದರ ಮಹಾಪೋಷಕರು ಒಬ್ಬ KS ಆಫೀಸರ್ ಶ್ರೀ ಮಲ್ಲಿಕಾರ್ಜುನ್ ತೊದಲ್ಬಾಗಿ ಅವರು ಮಹಾಪೋಷಕರಾಗಿ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇವತ್ತು 25 ಜಿಲ್ಲೆಗಳಲ್ಲಿ ನಾವು ಜಿಲ್ಲಾ ಘಟಕಗಳನ್ನ ರಚನೆ ಮಾಡಿದ್ದೇವೆ. ಎಲ್ಲಾ ಜಿಲ್ಲೆಗಳಲ್ಲಿ ನೌಕರರಲ್ಲಿ ಹುದುಗಿರುವಂತಹ ಕಲೆ, ಸಾಹಿತ್ಯ, ಸಂಗೀತ, ಚಿತ್ರಕಲೆ ಆಗಿರ್ಬೋದು, ವಿವಿಧ ರಂಗದ ಕಲೆಗಳನ್ನ ಹೊರ ಹಾಕಿ ಅವುಗಳನ್ನ ಜನರಿಗೆ ತಿಳಿಸುವುದಕ್ಕೋಸ್ಕರ ಈ ಒಂದು ಸಂಸ್ಕೃತಿ ಮತ್ತು ಸಾಹಿತ್ಯ ಪರಿಷತ್ತನ್ನ ಕಟ್ಟಿದ್ದೇವೆ. ನಮ್ಮ ಈ ಒಂದು ಸಾಹಿತ್ಯ ಮತ್ತು ಸಂಸ್ಕೃತಿ ಪರಿಷತ್ತು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಶ್ರೀಯುತ ಮಲ್ಲಿಕಾರ್ಜುನ್ ಚೌಡಿಯಾಳ್ ಅವರ ನೇತೃತ್ವದಲ್ಲಿ ತುಂಬಾ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಈ ಒಂದು ಪದಗ್ರಹಣ ಕಾರ್ಯಕ್ರಮ ನಡೀತಾ ಇದೆ. ಅವರಿಗೆ ಮತ್ತು ಅವರ ತಂಡಕ್ಕೆ ಮತ್ತು ಜ್ಯೋತಿ ಲಿಂಗಂಪಲ್ಲಿ ನಮ್ಮ ರಾಜ್ಯ ಸಂಚಾಲಕರು ಅವರಿಗೆ ನಾನು ಅನಂತ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಇದು ನಮ್ಮ ರಾಜ್ಯಾಧ್ಯಕ್ಷರು ಶ್ರೀಮತಿ ರಮಾ ಮೇಡಮ್ ಅವರು ಹೇಳಿದಂಗೆ ಈ ಒಂದು ಸಂಸ್ಕೃತಿ ಮತ್ತು ಸಾಹಿತ್ಯ ಪರಿಷತ್ತು ಇದೊಂದು ಶಿಕ್ಷಕರ ಸಂಘ ಅಲ್ಲ, ನೌಕರರ ವಿವಿಧ ವೃಂದ ಸಂಘಗಳಲ್ಲ, ಇದು ಎಲ್ಲ ಇಲಾಖೆಯ ನೌಕರರಲ್ಲಿ ಹುದುಗಿರುವಂತಹ ಏನು ವಿವಿಧ ಪ್ರತಿಭೆಗಳನ್ನ ಹೊರ ಹಾಕ್ಲಿಕ್ಕೆ ನಾವು ಈ ಒಂದು ಪರಿಷತ್ತನ್ನ ಕಟ್ಟಿದ್ದೇವೆ. ಈಗಾಗಲೇ ಸರ್ಕಾರಿ ನೌಕರ ಸಂಘ ಇದೆ, ಪ್ರತಿ ವರ್ಷ ಕ್ರೀಡಾಕೂಟ ಮಾಡ್ತಾ ಇದ್ದಾರೆ, ಪ್ರತಿ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಆದರೆ ನಾವುಗಳು ಈ ಎಲ್ಲ ಜಿಲ್ಲೆಗಳಲ್ಲಿ ನಿರಂತರವಾಗಿ ನಾವು ಸಂಸ್ಕೃತಿ ಮತ್ತು ಕಾರ್ಯಕ್ರಮಗಳನ್ನ ಮಾಡಿ ಬೆಳೆಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಪರಿಷತ್ತಿನ ಉದ್ದೇಶ ಗಿಡ ಮರಗಳನ್ನ ಬೆಳೆಸುವುದು, ಸರ್ಕಾರಿ ಶಾಲೆಗಳಲ್ಲಿ ಬಣ್ಣದರ್ಪಣ ಮಾಡುವುದು, ಹಾಗೆಯೇ ಗ್ರಂಥಾಲಯಗಳನ್ನ ಜೋಳಿಗೆ ಹಾಕಿ ಪುಸ್ತಕಗಳನ್ನ, ಹಳೆ ಪುಸ್ತಕಗಳನ್ನ, ಓದಿಬಿಟ್ಟ ಪುಸ್ತಕಗಳನ್ನ ಸಂಗ್ರಹ ಮಾಡಿ ಆ ಪುಸ್ತಕಗಳನ್ನ ಸರ್ಕಾರಿ ಶಾಲೆಗೆ ಕೊಡುವಂತ ಕಾರ್ಯಗಳನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದೇನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್.
ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.